भृंगांगनेव मुकुलाभरणं समानम् अंगीकृताखिल विभूषित पांगलीला मांगल्यदात्र मम मंगल देवताय वरलक्ष्मी धनलक्ष्मी जयलक्ष्मी सौभाग्यलक्ष्मी धनकनक प्राप्तिरस्तु धनकनक प्राप्तिरस्तु। ಶಿವಯ್ಯ ಬಂದೆ ಬುದ್ಧಿ. ಆ ಪಾಂಡುರಂಗರಾಯರಿಗೆ ಹೇಳು, ಇವತ್ತು ಹಣ ತಂದ್ರೇನೆ ಒಡವೆ ಅವರದ್ದು, ಆದಿದ್ರೆ ನಮ್ದು. ಅದು ಜಾಣ. ಗುಂಡೂರಾಯರಿಗೆ ಹೇಳು, ವಾಯ್ದೆ ತೀರ್ತು ಮನೆ ಬಿಡು ಅಂತ. ಅಲ್ವೋ ಅರವಿಂದನ ಮಾವ ನೆನ್ನೆನೇ ಬರ್ತಾನೆ ಅಂತ ಹೇಳಿದ್ಯಲ್ಲ, ನೆನ್ನೆನೂ ಇಲ್ಲ ಇವತ್ತೂ ಇಲ್ಲ. 3 ನಾಮ ಹಾಕ್ಬಿಟ್ಟು ಅದ್ರ ಮೇಲೆ ನಾಳೆ ಅಂತ ಬರೆದ್ಬಿಟ್ಟು ಅದನ್ನ ನೋಡ್ಕೊಂತಾ ಇರ್ಲಿ ಅಂತಲೇನೋ ಅವನ ಅಭಿಪ್ರಾಯ. ಯಾಕ್ರಂತೆ ಹೋಗೋ, ಇವತ್ ಸಾಯಂಕಾಲಕ್ಕೆ ನಾನೇ ಹೋಗಿ ಕೊಡ್ತಾನೆ, ಇಲ್ವೇ ಸೆಟ್ಲ್ ಮಾಡ್ಕೊಂಡು ಬರ್ತೀನಿ. ಏನ್ ತಿಳ್ಕೊಂಡಿದ್ದಾನ? ಈ ಹೂವಿನ ಮೇಲೆ ನನಗೆ ಅತಿಶಯವಾದ ಪ್ರೀತಿ. ಯಾಕೆ ಹೇಳು? ಅಂದವಾಗಿರೋದ್ರಿಂದ. ನೀನ್ ಹೆಸರಿಗೆ ಮಾತ್ರ ಕವಿ. ಎಷ್ಟೋ ಹೂಗಳು ಅಂದವಾಗಿರುತ್ತೆ, ಪರಿಮಳವೇ ಇರೋದಿಲ್ಲ. ಎಷ್ಟೋ ಹೂಗಳಲ್ಲಿ ಪರಿಮಳ ಇರುತ್ತೆ, ಆದ್ರೆ ಅಂದವೇ ಇರೋದಿಲ್ಲ. ಈ ಹೂವಿನಲ್ಲಿ ಅಂದ ಪರಿಮಳ 2 ಗುಣಗಳು ಇದೆ. ಆದ್ರೆ ಇದು ಬಾಡೋ ಹೂವು, ನೀನು ಬಾಡದ ಹೂವು. ಹೇಗಿದೆ ನನ್ನ ಕವಿತೆ? ಅರ್ಥ ಆಯ್ತೆ? ವರ್ಣಿಸೋದ್ರಿಂದ ಕವಿಯಾದ್ರೂ ಕವಿಯಾಗಿ ವರ್ಣಿಸ್ತಾ ಇದ್ದೀರೋ? ಹೇಗಿದೆ ಪ್ರಶ್ನೆ? ಅರ್ಥ ಆಯ್ತೆ? ಆಗ್ತಾ ಇದೆ. ನಾನ್ ನಿಮ್ಮನೆಗೆ ಹೋಗಿದ್ದಾಗ ನಿಮ್ಮಮ್ಮ ನನ್ನ ಅತ್ತೆ ಲಕ್ಷ್ಮಿನ್ ಕಳ್ಸ್ಕೊಡಿ, 1-8 ದಿವಸ ಇದ್ದೋಗ್ಲಿ ಅಂದಿ. ನೀನೇನಂತಿ? ನಾನ್ ಹೋಗಿದ್ದಾಗ ನಮ್ಮಪ್ಪ ನಿಮ್ಮ ಮಾವ ಗಂಡ ಹೆಂಡತಿ ಬಂದು 15 ದಿವಸ ಇದ್ದು ಹೋಗಿ ಅಂತ ಹೇಳಿದ್ರು. ನೀವೇನಂತೀರಿ? ನೀನ್ ಎಲ್ಲಿದ್ರೆ ಅಲ್ಲಿ ನಾನು. ನಾನಲ್ಲೇ 6 ತಿಂಗಳಿದ್ರೆ ಅಲ್ಲೂ ಇರ್ತೀನಿ, ಇಲ್ಲೂ ಇರ್ತೀನಿ. ಗಂಡಸರಿಗೆ ಎಲ್ಲಿ ಬೇಕಾದ್ರೂ ಇದ್ದು ಬಿಡ್ತಾರೆ. ಹೆಂಗಸಿಗೆ ತಾಯಿ ತಂದೆಯರ ವಾತ್ಸಲ್ಯದ ಸೆಳೆತ ಒಂದು ಕಡೆ, ಪತಿಯ ಪ್ರೇಮದ ಸೆಳೆತ ಒಂದು ಕಡೆ, ಎರಡೂ ತಪ್ಪಿದ್ದೇ ಅಲ್ಲ. ಯಾವುದಕ್ಕೂ ಲೋಪಬಾರದಂತೆ ನಡಿಬೇಕಾದ್ರೆ ಗಂಡಸು ಅರಿತವನಾಗಿರ್ಬೇಕಲ್ವೇ? ಲಕ್ಷ್ಮಿ, ನಿನ್ನೊಲವೆಯ ತಂಗಾಳಿಯಿಂದ ನನ್ನ ಹೃದಯದಲ್ಲಿ ಅನುರಾಗದ ಅಲೆಗಳು ಏಳುತ್ತಲೇ ಇರುತ್ತದೆ. ಇದಕ್ಕಿಂತಲೂ ಇನ್ನೇನ್ ಬೇಕಾಗಿದೆ ನಿಮಗೆ? ಡಾಕ್ಟರ್ ಕಾಯ್ತಾ ಇರ್ತಾರೆ. ಇವತ್ತು ಭಗವದ್ಗೀತೆ ಉಪನ್ಯಾಸ. ಬೇಗ ಬಂದ್ಬಿಡ್ತೀನಿ, ಆಮೇಲೆ ನೀ ಮನೆಗೆ ಹೋಗೋ ವಿಚಾರ ಮಾತಾಡೋಣ. ನೋಡು, ರವೀಂದ್ರ ಬರೆದಿರೋ ನೌಕಾಗಾತ ಬಹಳ ಚೆನ್ನಾಗಿ ಬರ್ತಾರೆ. ಓದ್ತಾ ಇರು, ಬೇಗ ಬಂದ್ಬಿಡ್ತೀನಿ.
ಅಮ್ಮ ಇಷ್ಟೊಂದಮ್ಮ ಹಣ್ಣು ನಾನೇ ಕೊಡಮ್ಮ. ಗೌರಿ ಪೂಜೆಗೆ ಹಣ್ಣು ಮುಟ್ಬೇಡ. ಮೊದಲು ಗಣೇಶನ ಪೂಜೆ, ಆಮೇಲೆ ಕೊಡಮ್ಮ. ತಿಂಡಿ ತಿಂಡಿ ಅಂತ ಸಾಯ್ತಾನೆ ಹೆಗ್ಗಣದಂತ. ಛೀ, ನೀನು ಹೆಗ್ಗಣದಮ್ಮ. विशाले वेदान्तवाहिनी जगदजननी आनन्दलोले लीला विशाले राजित रागेन्दु वदने पावने राजित रागेन्दु वदने पावने रविकोटि संकाशे गोविन्द सगजाते रविकोटि संकाशे गोविन्द सगजाते ओंकार नारायणी नानिन्न पादव नेरे नंबि नमिपे शांत स्वभावे चिन्मय रूपे नानिन्न पादव नेरे नंबि नमिपे शांत स्वभावे चिन्मय रूपे कामित फलदाते कामित फलदात गुणसार गीते कामित फलदात गुणसार गीते मधुरवाणी रुचिरवेणि धीमणि निरुद निन्न स्मरिसुवे चिरमंगले ललित विदित मगित चरित सुरनुते श्रुति निलये आदि सदय सुमहृदय ओंकार नारायणी मुनिगण मंदारे कारुण्य रसधारे ओंकार नारायणी ಗೌರಿ ಗೌರಿ ಬಂದೆ. ಮುತ್ಸೊಸೆ ಅಪ್ಪ ವರದಕ್ಷಿಣೆ ಬಾಕಿ 2,000 ರೂಪಾಯಿಗೆ ಸಾಲ ಹಾಕ್ಬಿಟ್ಟ. ಧರ್ಮದ ಬಡ್ಡಿ ಅಂತ ಶೇಕಡ 5 ರೂಪಾಯಿನಂತೆ ಲೆಕ್ಕ ಹಾಕಿದ್ರು 1,200 ರೂಪಾಯಿ ಆಯ್ತು. ಅಸಲು ಇಲ್ಲ ಬಡ್ಡಿಯೂ ಇಲ್ಲ. ಲೆಕ್ಕ ನನ್ನಲ್ಲಿ, ರೊಕ್ಕ ಅವನಲ್ಲಿ. ಪಾಪ ಸಂಪಾದನೆ ಸಂಸಾರಕ್ಕೆ ಸಾಲದು. ಯಾಕೆ ಕೊಟ್ಟಾರು ಅಂದ್ರೆ ಬಿಟ್ಬಿಡು ಅಂತೇನು? ಸೊಸೆನ್ ಹೇಳು, ಈಗಲೇ ಅವ್ರ ಅಪ್ಪನ ಮನೆಗೆ ಹೋಗಿ ನಮಗ್ ಕೊಡ್ಬೇಕಾಗಿರೋ ಹಣ ತಗೊಂಡು ಬಂದ್ರೇನೆ ಈ ಮನೇಲಿ ಸೊಸೆ ಆಗಿರೋದು ಅಂತ. ನನ್ನ ಪೂರ್ವ ಸುಕೃತ ಪುಣ್ಯದಿಂದ ನಾನು ಈ ಮನೆ ಸೇರಿದೆ. ಇಂಥ ಭಾಗ್ಯವಂತಿಯಾಗುವುದೆಂದು ಕನಸು ಮನಸ್ಸಿನಲ್ಲೂ ಎಣಿಸಿರಲಿಲ್ಲ. ಮದುವೆಯಾದ ಮೇಲೆ ಗಂಡನ ಮನೆಯೇ ಸರ್ವಸ್ವ. ಗಂಡ ಅತ್ತೆ ಮಾವಂದರ ಸೇವೆಯೇ ಸದ್ಗತಿಗೂ ಕೀರ್ತಿಗೂ ಸಾಧನೆಯಾಗುವುದೆಂದು ತಂದೆ ಆಡಿದ ಮಾತು ಸದಾ ನನ್ನ ಸ್ಮೃತಿಯಲ್ಲಿದೆ. ಹಾಗೆ ನಿಮ್ಮಪ್ಪ ಹಣ ತಂದ್ಕೊಟ್ಬಿಡ್ತೀನಿ ಬೇಗ ಅಂತ ಹೇಳಿದ ಮಾತು ನನ್ನ ಕಿವಿಲು ಗುರಿಗುಡ್ತಾ ಇದೆ. ಅವರು ಹಣ ಇಟ್ಕೊಂಡು ವಂಚಿಸ್ತಾ ಇಲ್ಲ.
ನಾನು ಹೋದಾಕ್ಷಣ ಎಲ್ಲಿಂದ ತಂದುಕೊಟ್ಟಾರು? ಚೆನ್ನಾಗಿ ಕಳ್ಸಿದ್ದಾನೆ ಮಾತು ನಿಮ್ಮಪ್ಪ. ಅವನು ಸೇರು ನುಂಗೋ ಖಾಟಿ ಆದ್ರೆ ನಾನು ಸೇರು ಹೇರು ನುಂಗೋ ಖನಪಾಟಿ. ಬಾಳ ಮಗಳು ಮನೇಲಿದ್ರೆ ಏನೋ ಹೇಗೋ ಹಣ ತಂದು ಕೊಡ್ತಾನೆ. ನನಗೆ ಬೇಕಾದ್ದು ಹಣ, ಅದಕ್ಕೆ ನಿನ್ನ ಪಯಣ. ಅಷ್ಟೇ, ಹೆಣ್ಣಿನ ಹೃದಯ ವೇದನೆಯನ್ನು ನೀವು ತಿಳಿಯಬಲ್ಲಿರಿ. ನೀರಿನಲ್ಲೇ ಇರಬೇಕಾದ ಮೀನನ್ನು ಕಾದ ಮರಳಿನ ಮೇಲೆ ಎಸೆಯಬಹುದೇ? ಎಂಥ ವಿಚಿತ್ರ ನಿಮ್ ಸ್ವಭಾವ. ಕರಗಿದ್ರು ಕರಗಿತು, ನಿಮ್ ಮನಸ್ಸು ಕರಗೋದಲ್ಲ ಅಂತ ಬೆರಗಾದ್ಯಾ? ನಾನ್ ಕಳ್ಸೋಲ್ಲ ಇವಳನ್ನ. ನಿನ್ನ ನಾನು ತವ್ರ ಮನೆ ಕಳಿಸ್ಬೇಕಾಗುತ್ತೆ. ಬುದ್ಧಂತೆ ಮಾತನಾಡ್ತೀಯ, ಬುದ್ಧಂತೆ ಮಾತು. ಮನಸ್ಸು ಕರಗಿ ನೀರಾಗಿ ಹರಿದು ಬಿಡ್ತೇನೋ. ಇವಳಪ್ಪನ ಮನೆಗೆ ನಾನು ತಿರುಗಿ ತಿರುಗಿ ಎಷ್ಟು ನನ್ನ ಮನಸ್ಸು ಕೊರಗಿದೆ ಅನ್ನೋದು ನಿನಗೆ ಗೊತ್ತು. ಆಗ್ಲಿ, ಮನಸ್ಸು ಕರೆಸಿದ್ದೀನಿ. ಅಸಲು ಬಡ್ಡಿ ತರ್ಲಿ, ಮನೇಲಿರ್ಲಿ. ಶುಕ್ರವಾರ ಸಂಜೆ ಹೊತ್ತು ಗೃಹಲಕ್ಷ್ಮಿ ಅಂತಿರೋ ಸೊಸೆನ ಮನೆಯಿಂದ ಕಳಿಸೋದು ಮನುಷ್ಯರ ಲಕ್ಷಣವಲ್ಲ. ಆ ಧನಲಕ್ಷ್ಮಿ ಇದ್ರೇನೆ ಕಾಣೆ ಈ ಗೃಹಲಕ್ಷ್ಮಿ ಸುಲಕ್ಷಣವಾಗಿರೋದು. ಅದನ್ನ ತರ್ಲಿ ಅಂತಲೇ ಇವಳನ್ನು ಕಳಿಸ್ತಿರೋದು. ಸಿಪ್ಪೆ ಹಿಂಡಿದ್ರೆ ರಸ ಬಂದಿತ್ತೆ. ನಿಮ್ಮ ಮಗಳೇ ಆಗಿದ್ರೆ ನಿಮ್ಮ ಮನಸ್ಸಿಗೆ ವೇದನೆ ಆಗುತ್ತಿರ್ಲಿಲ್ವೇ? ಮೊದಲೇ ತಾಪತ್ರಯದಿಂದ ನೊಂದಿರೋ ತಂದೆ ತಾಯಿ ನಾನು ಹೋದ್ರೆ ಅವರ ಸಂತಾಪ ಮಿತಿ ಮೀರುವುದು. ನನ್ನನ್ನು ಈ ಮನೆಯಿಂದ ಅಗಲಿಸಬೇಡ್ರಿ, ಈ ಮನೆಯಿಂದ ನನ್ನನ್ನು ಅಗಲಿಸಬೇಡ್ರಿ. ನನ್ನ ಬಾಳ ದೋಣಿಯನ್ನು ಪಡ್ಲೆಗೆ ಬಡಿಸಬೇಡ್ರಿ, ಕರುಣೆ ತೋರಿಸಿರಿ. ಹೇಳು, ಕರುಣೆ ತೋರಿಸು ಅಂತೀಯ, ಕಣ್ಣೀರು ಸುರಿಸ್ತೀಯ. ನಿನ್ ನೋಡಿದ್ರೆ ನನಗೂ ಸಂಕಟವಾಗುತ್ತೆ. ಆದ್ರೆ ನನ್ನ ಮನಸ್ಸಿನ ಸಂಕಟ ಪೇಚಾಟ ನಿನಗೆ ತಿಳಿಯೋದಲ್ಲಮ್ಮ. ಶಿವಯ್ಯ, ಶಿವಯ್ಯ, ಆಡಿದ ಮಾತಿನಂತೆ ನಡಿಬೇಕು ಅನ್ನೋ ನೀತಿನ ನಿಮ್ಮ ಅಪ್ಪನಿಗೆ ತಿಳಿಸಿ ಹಣ ತಗೊಂಡು ಬೇಗ ಬಂದ್ಬಿಡಮ್ಮ. ಶಿವಯ್ಯ, ಲಕ್ಷ್ಮೀನ್ ಕರ್ಕೊಂಡು ಹೋಗಿ ಅವ್ರ ಅಪ್ಪನ ಮನೆಗೆ ಬಿಟ್ಬಿಡ್ಬಾ. ಲಕ್ಷ್ಮಿ, ನಿನ್ನ ಮೈ ಮೇಲಿರೋ ಒಡವೆ ಎಲ್ಲ ತೆಗೆದಿಟ್ಬಿಟ್ಟು ಹೋಗಮ್ಮ. ಶಿವಯ್ಯ, ನೀನ್ ಹೇಗೋ ಅವ್ರ ಮನೆಗೆ ಊಟದ ಹತ್ರ ಹೋಗ್ತಿ, ಅಲ್ಲೇ ಊಟ ಮಾಡು ಅಂತಾರೆ, ಮಾಡ್ಕೊಂಡೇ ಬಂದ್ಬಿಡು. ಗಿಂಕ ತೋರಿಸಿ ಊಟ ಮಾಡದೆ ಬಂದಿಯೋ ಇಲ್ಲೂ 0. ಯಾಕೆ ಇಷ್ಟ ಅವಸರ ಪಡ್ತೀರಾ? ಅರವಿಂದನೂ ಬರ್ಲಿ, ಅವನು ಒಂದ್ ಮಾತು ಕೇಳಿ. ಅವನ್ನೇನೆ ಒಂದ್ ಮಾತು ಕೇಳೋದು. ತಂದೆ ಮಾತಿನಂತೆ ಮಗ ನಡಿಬೇಕು ಅನ್ನೋ ಧರ್ಮ ಅವನಿಗೆ ಗೊತ್ತು. ಒಂದು ವೇಳೆ ಅವನು ನನಗೆ ಎದುರಾಡಿದ್ರೆ ಯಾರನ್ನಾದ್ರೂ ಆತಕ್ಕೆ ನಮ್ ಗೋಪಮ್ಮನ ಮಗ ಗಣಪನ ದತ್ತು ತಗೊಂಡು, ದೇವ್ರೆ ಬೇಗ ಹಾಗೆ ಮಾಡಪ್ಪ, ಬಡ್ಡಿಗೆ ಬಡ್ಡಿ ಸೇರಿಸಿ ಅದನ್ನೇ ಅಸಲು ಅಂತ ಗಳಿಸಿರೋ ಆಸ್ತಿನೆಲ್ಲ ಅವನ ಹೆಸರಿಗೆ ಬರೆದು ಬಿಡೋ ಅಂತ ಖಂಡಿತವಾದಿ ನಾನು. ರಾತ್ರಿ ಗಾಡಿಗೆ ಏನಾಗ್ಬೇಕು? ಅಡಿಗೆ ಇವತ್ತು ಶುಕ್ರವಾರ ರಾತ್ರಿ ನನಗೆ ಊಟವಿಲ್ಲ. ಆದ್ದರಿಂದ ಯಾರಾದ್ರೂ ಸ್ನೇಹಿತರು ಸಾಹುಕಾರನ ಮಗ ಅಂತ ಅವನು ಗಿಫೋನು ಅಂತ ಕೊಡ್ಸಿರ್ತಾರೆ. ಶಿವಯ್ಯ ಬೀಗರ ಮನೆಗೆ ಹೋಗಿದ್ದಾನೆ, ಅಲ್ಲೇ ಊಟ ಮಾಡ್ಕೊಂಡು ಬರ್ತಾನೆ. ಯಜಮಾನಿಗಿತ್ತಿಗೆ ಮನಸ್ಸು ನೆಮ್ಮದಿ ಇಲ್ಲ. ಮಧ್ಯಾಹ್ನ ಮಿಕ್ಕಿದ್ದನ್ನ ನೀವು ಗಣಪ ಊಟ ಮಾಡ್ಬಿಡಿ. ಇನ್ನು ಅಡಿಗೆ ಯಾಕೆ? ಸರಿ ರಾಯ್ರೆ. ರಾಜವೈಭವವನ್ನೇ ತೃಣವೆಂದು ನೀಂ ಬಗೆದೆ, ಮೋಹ ಸಂಕಲೆಯನ್ನೇ ಮರಳ ಕಣಗಳಗೈದೆ, ಸತ್ಯ ಶಾಶ್ವತವಾದ ಪಥವರಸಿ ನೀಂ ಪೋದೆ, ಜ್ಞಾನದ ಜ್ಯೋತಿಯನೇ ಬೆಳಗಿಸಿದ ಗುರುವಾದೆ. ನಿನ್ನ ತ್ಯಾಗವು ಜನರ ಚಿರಹಿತದ ಸಲುವಾಗಿ, ನಿನ್ನ ತ್ಯಾಗವು ಜನರ ಘನ ಮೈತ್ರಿ ಸಲುವಾಗಿ, ನಿನ್ನ ತ್ಯಾಗವು ಸತ್ವ ಸಾಧನೆಯ ಸಲುವಾಗಿ, ನಿನ್ನ ತ್ಯಾಗವು ಸರ್ವ ಸಮತೆಯ ಸಲುವಾಗಿ.
ಜಗದ ದುಃಖವ ನೋಡಿ ಮರುಗುವ ನರನಾದೆ. ನಗೆ ಮೊಗದೊಳಾಪ್ತರನು ನೇವರಿಪ ನರನಾದೆ. ಸೊಗದಿರಲು ಸರ್ವರಿಗೂ ದಾರಿ ತೋರುವನಾದೆ. ಸುಗುಣದಿನ್ನರರಲ್ಲಿ ನಿಜನರನು ನೀನಾದೆ. ನಿಜನರನು ನೀನಾದೆ. ನಿಜನರನು ನೀನಾದೆ. ಹೀಗೆ ಬುದ್ಧ ಅಂತ ಕೂತಿದ್ರೆ ಹೇಗೆ ಅಂತ. ಮಕ್ಕಳು ಹೊಟ್ಟೆ ತುಂಬಾ ಊಟ ಮಾಡಿ ಎಷ್ಟು ದಿನವಾಯ್ತು. ದುಡ್ಡು ಸಿಕ್ತು ಅಂದ್ರೆ ಕಥೆ ಪುಸ್ತಕ ತಂದ್ಬಿಡೋದು. ಇದರಿಂದ ಫಲವಿಲ್ಲ ಅಂದ್ರೆ ಕೇಳೋಲ್ಲ, ಪೇಚಾಟ ಮಾತ್ರ ತಪ್ಪಲ್ಲ. ಈ ಮಧ್ಯೆ ಬೀಗರಾಯನ ಕಾಟ ಬೇರೆ. ಹಣ ಕೊಡ್ಲಿಲ್ಲ ಅಂತ ಮನೆಗೆ ಹೋಗಿ ಪಾಪ ಲಕ್ಷ್ಮಿನ ಎಷ್ಟು ಹಂಗಿಸ್ತಾರೋ ಏನೋ. ಪ್ರಪಂಚದಲ್ಲಿ ಮನುಷ್ಯತ್ವದ ಅಭಾವ, ಹಣದ ಪ್ರಭಾವ ಇವೆರಡರಿಂದ ಅನೇಕ ಅನರ್ಥಗಳಾಗುವುದೇ ಸ್ವಭಾವ. ಸಹನೆ ಒಂದಲ್ಲದೆ ಇದಕ್ಕೆ ಉಪಾಯವೇ ಇಲ್ಲ. ನಾವೇನೋ ಸಹಿಸ್ಕೊಂಡಿರಬಹುದು, ಅಲ್ಲಿ ಲಕ್ಷ್ಮಿ ಅಪ್ಪ. ಏನಾಯ್ತಮ್ಮ ಲಕ್ಷ್ಮಿ? ಅಮ್ಮ, ಏನಮ್ಮ? ನಿಮ್ಮಿಂದ ವರದಕ್ಷಿಣೆ ಹಣ ಬರ್ಲಿಲ್ಲ ಅಂತ ಮಾವನವರು ಹೀಗಾಗುತ್ತೆ ಅಂತ ನನಗೆ ಗೊತ್ತೇ ಇತ್ತು. ಚೆನ್ನಾಗಿದೆ ರಾಯರ ಹಂಚಿಕೆ. ಹಸು ಹಾಲು ಕೊಡ್ಲಿಲ್ಲ ಅಂತ ಕರುವಿಗೆ ಶಿಕ್ಷೆ. ಯಾರು ಧನವನ್ನೇ ಸರ್ವಸ್ವೆಂದು ತಿಳಿದಿರುವರು, ಯಾರು ಧನಾರ್ಜನೆಯೇ ತಮ್ಮ ಜೀವಿತ ಧ್ಯೇಯವೆಂದು ಬಗೆದಿರುವರು, ಯಾರು ಧನಕ್ಕಾಗಿ ಆತ್ಮೀಯರ ಸುಖಲತೆಯನ್ನೇ ಬಾಡಿಸುವರು, ಅವರು ಮನುಷ್ಯತ್ವದಿಂದ ಬಹುದೂರ ಇರುವರು. ಮಗ ಸೊಸೆ ಸುಖಕ್ಕಿಂತ ಹಣವೇ ಹೆಚ್ಚಾಯ್ತಲ್ಲ ಆ ಕಲ್ಲು ಮನಸ್ಸಿನ ರಾಯರಿಗೆ. ಜಾಲಿಯ ಮರದಲ್ಲಿ ಜಾಜಿಯ ಹೂ ಸಂಭವವೇ? ತಾಯಿ, ಯೋಚನೆ ಮಾಡಬೇಡಿ. ಚಿಕ್ಕರಾಯರ ಗುಣ ನನಗೆ ಗೊತ್ತು, ನಿಮ್ಗೂ ಗೊತ್ತು. ದೇವ್ರ ನ್ಯಾಯ ಕಡೆ ಇರ್ತಾನೆ. ನಾನು ಬರ್ತೇನೆ. ಆನಂದರಾಯರೇ, ಬನ್ನಿ ಡಾಕ್ಟ್ರೇ. ನಾನು ಅರವಿಂದ ಲೆಕ್ಚರ್ ಕೇಳ್ಕೊಂಡು ಬರ್ತಾ ಅವನ ಮನೆ ಕಡೆ ಹೋದ, ನಾನು ಈ ಕಡೆ ಬಂದೆ. ಏನ್ ವಿಷಯ? ವರದಕ್ಷಿಣೆ ಬಾಕಿ ಹಣ ತಗೊಂಡ್ ಬಾ ಅಂತ ಕಳಿಸ್ಕೊಟ್ಟಿದ್ದಾರೆ ನಿಮ್ ರಾಯರು. ಹಣ ತಗೊಂಬ ಅಂತ ಅಷ್ಟೇ ತಾನೇ? ಆದ್ರೆ ರಾಯರು ಎಷ್ಟು ದೂರ ಮುಂದುವರಿತಾರೆ ಅಂತ ನಾನು ತಿಳಿದಿರ್ಲಿಲ್ಲ. ಏನು ಯೋಚನೆ ಮಾಡಬೇಡಿ, ಲಕ್ಷ್ಮಿನ ಗಂಡನ ಮನೆ ಸೇರಿಸೋ ಭಾರ ನನ್ನ ಮೇಲಿದೆ. ಕವಿಗಳೇ, ನಿಮ್ ಪುಸ್ತಕ ಮಾರಾಟವಾದ ಬಗ್ಗೆ ಹಣ ಬಂದಿದೆ. ಅಮ್ಮ, ನೀವೇನು ಯೋಚನೆ ಮಾಡಬೇಡಿ, ಇದಕ್ಕೆ ತಕ್ಕ ವ್ಯವಸ್ಥೆ ಮಾಡೋಣ. ನಾನು ಬರ್ತೀನಿ. ಎಲ್ಲಿಗೆ? ಹಣ ತಗೊಂಡು ಹೊರಟ್ರಲ್ಲ. ಗೋಪಾಲಯ್ಯ ಬಾಡಿಗೆ ಕೊಡ್ಲಿಲ್ಲ ಅಂತ ಮನೆ ಯಜಮಾನ ನಾಳೆ ಆ ಸಾಮಾನೆಲ್ಲ ಹೊರಗೆ ಹಾಕ್ತಾನೆ. ಪಾಪ ಮಕ್ಕಳೊಂದಿಗ ಎಲ್ರು ಬೀದಿಲಿ ನಿಲ್ಬೇಕಾಗುತ್ತೆ. ಅದಕ್ಕೆ ಇದನ್ನು ಕೊಟ್ಟು ಬರೋಣ ಅಂತ ಹೊರಟಿದೆ. ಚೆನ್ನಾಗಿದೆ. ನಮ್ ತಾಪತ್ರೇ ತುಂಬಿ ತುಳುಕ್ತಾ ಇದೆ. ಇನ್ನೊಬ್ಬರ ಕಷ್ಟವನ್ನು ಸೇರಿಸ್ಕೊಂಡು ಪೇಚಾಡೋದು ಯಾಕೆ ಅಂತ ಸುಮ್ಮನಿರಿ. ಅವ್ರವ್ರ ಕಷ್ಟ ಅವ್ರವ್ರದ್ದು. ಗೋಮತಿ, ಹಸಿದವನ್ ಸಂಕಟ ಏನು ಅನ್ನೋದು ಹಸಿವನ್ನು ಅನುಭವಿಸಿದವನೇ ಬಲ್ಲ. ನೀನ್ ಬರೋವರೆಗೂ ತಡೀರಿ ಅಂತ ಎಷ್ಟು ಹೇಳಿದ್ರು ಅವ್ರು ಹಿಡಿದು ಕೊಟ್ಟು ಬಿಡ್ಲಿಲ್ಲಪ್ಪ. ಅಮ್ಮ, ಹಣದ ಮೇಲೆ ಆಸೆ ಇರೋ ಕಡೆ ಅಭಿಮಾನ ಕುಂಟತ್ತಮ್ಮ. ಅಪ್ಪ ಏನ್ ಕೈ ಸಾಲ ಕೊಟ್ಟಿದ್ರೇನಮ್ಮ? ಆದ್ರೂ ಇಷ್ಟೊತ್ತಿಯಾಗಿ ಹೋಗ್ಬಾರ್ದಾಗಿತ್ತು. ನೀನು ಅವ್ರ ಮಾತು ಮೀರಿ ನಡೆಯೋದಾದ್ರೆ ಯಾರನ್ನಾದ್ರೂ ದತ್ತು ತಗೊಂಡು ಆಸ್ತಿನೆಲ್ಲ ಬರೆದು ಬಿಡ್ತೀನಿ ಅಂತ ಅಂದ್ರು. ನನ್ಗೇನ್ ಮಾಡೋದಕ್ಕೂ ತೋರಿಸ್ತಾ ಇಲ್ಲಪ್ಪ. ಏನೋ ಸಿಟ್ಟಿನ ಬರ್ದಲ್ಲಿ ಆಗಂದಿರ್ಬೋದು. ಸಮಾಧಾನವಾದ್ಮೇಲೆ ಏನ್ ಮಾಡ್ತಾರೋ ನೋಡೋಣ. ನೀನೇನು ಯೋಚನೆ ಮಾಡ್ಬೇಡಮ್ಮ. ಹೋಗಮ್ಮ, ಮಲ್ಕೊ.
ಶಿವಯ್ಯ, ನಮಸ್ಕಾರ ರೀ ಅಪ್ಪ. ನಮಸ್ಕಾರ ನಮಸ್ಕಾರ. ಏನೇ ಸಮಾಚಾರ? ಅಲ್ಲೇ ಬರ್ದಾರ ನೋಡ್ರಿ. ಅರ್ಜೆಂಟ್ ಬರಬೇಕು ಅಂತ ಬರ್ತಿದ್ದಾರಲ್ಲ? ಹ್ಞೂನ್ರಿ, ಅದಕ್ಕೆ ಓಡಾಡಿ ಬಂದೆ. ಯಾಕೋ? ಹಂಗೇನು ಗೊತ್ತ್ರಿ ಅಪ್ಪ, ಅಲ್ಲೇ ನೋಡ್ರಿ ಬರ್ದಾರ. ಡ್ಯೂಟಿ ಮುಗಿಸ್ಕೊಂಡು ಬರ್ತಾರೆ ಅಂತ ಹೇಳಿ. ಸಂಗಡ ಕರ್ಕೊಂಡು ಬಾ ಅಂತ ಹೇಳ್ಯಾರ್ರಿ. ಯಾವನೇ ಆಯ್ತು, ನಿನಗೆ ತಿಳಿದಿರೋದೇ ಅಷ್ಟು ನೋಡು. ನೋಡಲು ಬರ್ತಾ ಇದ್ದಾರೆ. ನಿಂಗೂ ಏನೋ ಆಗ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು ಆಸ್ಪತ್ರೆಗೆ ಸೇರಿಸ್ಬಿಡ್ತಾರೆ ಮೇಲಿಂದ. ನಾ ಬರ್ತೀನಿ ಅಪ್ಪ. ಓಡು. ತಾಳಲೆಂತು ಶೋಕಾವೇಗ ಕಾಣದಲ ಪಾರಾವಾರ, ತಾಳಲೆಂತು ಶೋಕಾವೇಗ ಕಾಣದಲ ಪಾರಾವಾರ, ತೋರದೇನು ಪರಿಹರ ದಾರಿ ದೇವಕಾಯೋ ದಯಾಸಾರ, ದೇವಕಾಯೋ ದಯಾಸಾರ, ತಾಳಲೆಂತು ಶೋಕಾವೇಗ ಕಾಣದಲ ಪಾರಾವಾರ. ರಾಗಾನಂದ ರಾಜಿತ ನೌಕಾ ರಾಗಧಾರೆಯ ಸೇರಿ, ರಾಗಾನಂದ ರಾಜಿತ ನೌಕಾ ರಾಗಧಾರೆಯ ಸೇರಿ, ರಾಗದಿಂದ ಸಾರುತ್ತಲಿರಲು ಕಾಳಮೋಡ ಕವಿದಂತಾಯ್ತು, ಗುರು ದೈವ ಸಕಲ ಮೋದ, ದಿವ್ಯ ಸೂತ್ರ ಪತಿಯೇ ಸತಿಗೆ, ಗುರು ದೈವ ಸಕಲ ಮೋದ, ದಿವ್ಯ ಸೂತ್ರ ಪತಿಯೇ ಸತಿಗೆ, ಇಂಥ ಭಾಗ್ಯ ತೇಜೋಹೀನ ನಾರಿ ಬಾಳು ಶೋಭೆಯಂತೋ, ಇಂಥ ಭಾಗ್ಯ ತೇಜೋಹೀನ ನಾರಿ ಬಾಳು ಶೋಭೆಯಂತೋ, ನಾರಿ ಬಾಳು ಶೋಭೆಯಂತೋ, ನಾರಿ ಬಾಳು ಶೋಭೆಯಂತೋ, ತಾಳಲೆಂತು ಶೋಕಾವೇಗ ಕಾಣದಲ ಪಾರಾವಾರ. ಅತ್ತೆ ಮಾವ ಪತಿಯ ಸೇವಾ ಸುಯೋಗ ಸುಧಾ ಕನಸಾಗೆ, ಅತ್ತೆ ಮಾವ ಪತಿಯ ಸೇವಾ ಸುಯೋಗ ಸುಧಾ ಕನಸಾಗೆ, ಸದಾ ಎನ್ನ ಆಶಾ ದೀಪ ಪ್ರಭೆಯನ್ನೇ ಬೀರುವುದಂತೋ, ಗಾಳಿ ಬೀಸಿ ಉಯ್ಯಾಲಾಡಿ ತೂಗಿ ಬಾಗಿ ಅಲ್ಲುಗೆ ಇಂತು, ಗಾಳಿ ಬೀಸಿ ಉಯ್ಯಾಲಾಡಿ ತೂಗಿ ಬಾಗಿ ಅಲ್ಲುಗೆ ಇಂತು, ಚಿಂತೆಯಳು ಹತಿಯಾಂತೆನ ಕೊಂದಳೆಂತೋ ಜೀವನ ಶಾಂತಿ, ಚಿಂತೆಯಳು ಹತಿಯಾಂತೆನ ಕೊಂದಳೆಂತೋ ಜೀವನ ಶಾಂತಿ, ಕೊಂದಳೆಂತೋ ಜೀವನ ಶಾಂತಿ, ಕೊಂದಳೆಂತೋ ಜೀವನ ಶಾಂತಿ, ತಾಳಲೆಂತು ಶೋಕಾವೇಗ ಕಾಣದಲ ಪಾರಾವಾರ, ತಾಳಲೆಂತು ಶೋಕಾವೇಗ ಕಾಣದಲ ಪಾರಾವಾರ. ನೀವೇ ಆಹಾ, ಅರಳಿದ ತಾವರಿಯ ಮೇಲೆ ಹಿಮದ ಹನಿ ಜಾರುತ್ತಿದ್ದರು ಒಂದು ಅಪೂರ್ವ ಕಾಂತಿ, ಚಂದ್ರನನ್ನು ಮೋಡುವ ಆವರಿಸಿದ್ದರು ಒಂದು ಬಗೆಯ ರಮ್ಯತೆ. ಲಕ್ಷ್ಮಿ, ಈಗ ಮೋಡುವೂ ಇಲ್ಲ, ಹನಿಯೂ ಇಲ್ಲ, ಎಲ್ಲಿ ಸ್ವಲ್ಪ ನಗು. ಮಾವನವ್ರು ಏನಂದ್ರು? ನೀವು ವಿರೋಧವಾಗಿ ಮಾತಾಡಿದ್ರು, ಅವರಂತೆ ಹೂಗುಟ್ಟಿದ್ರು. ನಿನಗೆ ತೋರುತ್ತೆ? ಅಪ್ಪನಂತೆ ಮಗ,
ಹೋಲಿಕೆಯಲ್ಲಿ ಗುಣ ಕರ್ಮ ಸ್ವಭಾವ ಆಯಾ ಜೀವದ ಸಂಸ್ಕಾರ ಫಲ. ಗಿಡದಲ್ಲಿ ಮುಳ್ಳಿದ್ರು ಊನಲ್ಲಿರುತ್ತೇನೆ ಬುಚ್ಚಿ. ಲಕ್ಷ್ಮಿ, ನೀನ್ ಎಲ್ಲಿದ್ರು ಯಾವಾಗಲೂ ನೀ ನನ್ನವಳು, ನಾನು ನಿನ್ನ. ಲಕ್ಷ್ಮಿ, ನಂಗೆ ಕೊಡಮ್ಮ. ನೀರ್ ಹಾಲಿನ ಕಾಫಿ ಅವ್ರಿಗೆ ಸೇರುತ್ತೋ ಇಲ್ವೋ? ಸೇರಲ್ಲ ಅಂತ ನಾನೇ ಯಾವಾಗ ಹೇಳಿದೆ? ಕೊಡು. ಆಹಾ, ತಾಯಿ ಕೈನ ಊಟ, ಹೆಂಡತಿ ಕೈನ ಕಾಫಿ ತುಂಬಾ ರುಚಿ. ಏನೇ ಅರವಿಂದ್? ಏನಪ್ಪ ಗೋವಿಂದ್? ಅಲ್ಲಯ್ಯ, ಹೆಂಡತಿನ ಕಳಿಸ್ಬಿಟ್ರು, ಹಡಂಗ್ ಮುಳುಗೇ ಹೋಯ್ತು, ಇನ್ನೇನು ಗತಿ ಅಂತ ಚಿಕ್ಕ ತೋರ್ದೆ ತಕ್ಷಣ ಬರ್ಬೇಕು ಅಂತ ಬರೆದು ಕಳಿಸ್ಬಿಟ್ಟಿಯಲ್ಲ. ಅವನ ನಿಮ್ಮ ಬೃಹಸ್ಪತಿ ಶಿವಯ್ಯ ಅಲ್ಲಯ್ಯ, ಆಸ್ಪತ್ರೆ ಡ್ಯೂಟಿ ಮುಗಿಸಿ ಬರ್ತೀನಯ್ಯ ಅಂದ್ರೆ ಬಿಡ್ಲೇ ಇಲ್ಲ. ಅದು ಏನೋ ಉಪಾಯ ಮಾಡವನ್ ಸಾಕ್ ಹಾಕ್ರೆ ಏನು ವಿಚಾರ. ನನಗಾದಾಗ ನಿನಗೂ ಆಗಿದ್ರೆ ಆಗ ತಿಳಿತಿತ್ತು ನಿನಗೆ ಪೇಚಾಟ. ಪೇಚಾಟ ಎಲ್ಲಿ ಬಂತಯ್ಯ? ನೀನ್ ಹಚ್ಕೊಂಡು ಒದ್ದಾಡ್ತಾ ಇದ್ದಿ. ಹಾಗಾದ್ರೆ ಹಣ ಕೊಡೋ ವ್ಯವಸ್ಥೆ ಏನು? ಅದ್ರಲ್ಲಿ ಜಾಣ ಅಂದ್ರೆ ನೀನು. ಹಣ ಕೊಡೋದು ಬುದ್ಧಿವಂತಿಕೆ ಅಲ್ಲಯ್ಯ. ನೀನು ಸುಖವಾಗಿರ್ಬೇಕು, ನಿಮ್ಮಪ್ಪನು ಒಂದು ಪಾಠ ಕಲಿಬೇಕು, ಅಂಥ ಚಾಣಿಕ ತಂತ್ರ ಮಾಡ್ಬೇಕಪ್ಪ. ಗೀತಾ, ಕಾಫಿ ತಗೊಂಬ. ನೋಡು, ನೀನು ಮಾತ್ರ ನಾನು ಯಾವಾಗ ಏನ್ ಹೇಳ್ತೀನೋ ಹಾಕಿ ಕೇಳ್ತಾ ಇರ್ಬೇಕು. ಆಗ್ಲಪ್ಪ. ಆಗ್ಲಿ ಅಂತ. ಈಗ ನಿಮ್ಗೆ ಸಮಾಧಾನವಾಯ್ತಷ್ಟೇ. ತಗೊಳ್ಳಿ ಕಾಫಿನ. ಥ್ಯಾಂಕ್ ಯು. ಹೇಳಿದ್ರಲ್ಲ, ಎಲ್ಲ ಸರಿ ಹೋಗುತ್ತೆ, ಕುಡೀರಿ. ಸುಮ್ಮನೆ ಕುಡಿಯಯ್ಯ ಅಂದ್ರೆ ಅಮ್ಮ ಚಕ್ಲಿ ಮಾಡಿದ್ದೇನಮ್ಮ? ಮಾಡಿದ್ಯಾ, ನಂಗೆಲ್ಲ ಗೊತ್ತು. ಕೊಡಮ್ಮ, ಕೊಡ. ಯಾವಳು ಅಮ್ಮ? ಮೆಲ್ಲ ತಿಂದು ಹಾಕಿ ಬಿಡ್ತೀನಿ. ಹಪ್ಳ ಕೊಡು, ಸಪ್ಳ ಮಾಡ್ದಂಗೆ ತಿಂತೀನಿ. ತಿಂತಾನೆ ಇರ್ತಿ, ಕೇಳ್ತಾನೆ ಇರ್ತಿ. ಹೆಗ್ಗದಂತವನೇ, ನಿನ್ ಮೇಲೆ ಹೀಗೆಲ್ಲ ತಿನ್ನೋಕ್ ಬಡ್ಕೋಬೇಡ. ಕೇಳು, ನಿನ್ನ ಅದೃಷ್ಟ ಆನೆ ಮೇಲೆ ಬರೋ ಹಾಗಿದೆ. ಬೇಡಮ್ಮ, ಆನೆ ಬಹಳ ಎತ್ತರ, ಕತ್ತೆ ಮೇಲೆ ಬಾನು, ನಾನೇ ಹತ್ಕೊಂಡ್ ಬಂದ್ಬಿಡ್ತೀನಿ. ಅಲ್ವೋ, ನೀನು ರಾಯರಿಗೆ ಮಗ ಆಗ್ತಿ. ದತ್ತು ಮಗ. ರೈಟ್, ನಾನು ರಾಯನಿಗೆ ಮಗ ಆಗ್ತೀನಿ, ಅವನು ನನಗೆ ಅಪ್ಪ ಆಗ್ತಾನೆ, ನೀನು ಅವನಿಗೆ ಹೆಂಡತಿ ಆಗ್ತಿ ಅಲ್ವೇನಮ್ಮ? ಹಾಗೆಲ್ಲ ಮಾತಾಡಬಾರ್ದು. ನೀನ್ ಕೇಳು, ಅರವಿಂದನಿಗೂ ರಾಯರಿಗೂ ಮನಸ್ಸು ಕೆಡೋ ಹಾಗಿದೆ. ಹಾಗಾದ್ಮೇಲೆ ನೀನೇ ರಾಯರ ಮಗ, ನಿಂಗೆ ಅವ್ರ ಆಸ್ತಿ. ಹಾಗಾದ್ರೆ ನಂಗೆ ರೆಡಿ ಹೆಂಡ್ತಿನೇ ಸಿಕ್ಬಿಟ್ಲು. ಏನು ಹಾಗಂದ್ರೆ? ನಾನ್ ರಾಯರ ಮಗ ಹೌದೋ ಅಲ್ವೋ? ಎಸ್ ಅನ್ನು. ಅವಳು ಲಕ್ಷ್ಮಿ ನಮ್ಮಪ್ಪನ ಮಗನ ಹೆಂಡತಿ. ಅರವಿಂದನ ಬದಲು ನಾನು ಮಗ ಆದ್ಮೇಲೆ ಅವನ ಹೆಂಡತಿ ನನ್ನ ಹೆಂಡತಿ ತಾನೇ. ನಿಂಗೆ ತಲೆನೇ ಇಲ್ಲ. ಅಯ್ಯೋ ಮಂಕುದಾಸ, ಬೇರೆಯವನ ಹೆಂಡತಿ ನಿನ್ ಹೆಂಡತಿ ಹಾಗಾಗ್ತಾಳೋ? ಅಯ್ಯೋ ಮಂಕದಾಸಿ, ಬೇರೆಯವನ ಮಗ ನಾನು, ರಾಯನ ಮಗ ಹೇಗೆ ಆಗ್ತೀನಿ? ಅಯ್ಯೋ ಪೆಚ್ಚೆ, ನಿನ್ನ ಅವರು ದತ್ತು ತಗೋತಾರೆ ಮಗ ಅಂತ. ಅಯ್ಯೋ ಪೆಚ್ಚಿ, ನಾನು ಅವಳನ್ನ ದತ್ತು ತಗೋತೀನಿ ಹೆಂಡತಿ ಅಂತ. ನಾನು ಅವಳಿ ದತ್ತು, ಅವಳು ನನಗೆ ದತ್ತು, ನಂಗೆಲ್ಲ ಗೊತ್ತು. ಅಮ್ಮ, ತಿನ್ನೋಕೇನಾದ್ರೂ ಕೊಡೆ, ನೀನು ಹೇಳ್ದಾಗೆಲ್ಲ ಕೇಳ್ತೀನಿ. ದತ್ತು ಮಗ ಯಾಕೆ? ದತ್ತು ಅಪ್ಪ ಆಗುಂದ್ರು ಆಗ್ತೀನಿ. ನೀನು ಗಂಟೆ ಗಂಟೆಗೂ ಬೆಪ್ಪನಾಗ್ತಾ ಇದ್ದಿ. ಹಾಗೆಲ್ಲ ಮಾತಾಡಬಾರ್ದು. ಬಾಪ, ಕಾಫಿ ಆರೋಗುತ್ತಲ್ಲಪ್ಪ. ಅರವಿಂದ, ಏನ್ ಯೋಚನೆ ಮಾಡ್ತಾ ಇದ್ದಿ? ತಗೋ ಕಾಫಿ. ಅರವಿಂದ, ಅರವಿಂದ, ತಗೋ ಕಾಫಿ. ಕಾಫಿ, ಇಂದಿರಾ ಕಾಫಿ, ಚಂದ್ರ ಕಾಫಿ, ಗಿರಿಗಿರಿ ಕಾಫಿ, ಸಾಕಮ್ಮ ಕಾಫಿ. ಅಮ್ಮ, ನನಗೆ ಕಾಫಿ ಬೇಕಮ್ಮ. ತಗೋ ಕುಡಿ. ಕಾಫಿ. ಅಯ್ಯಯ್ಯ, ಇದು ಕಾಫಿ ಅಲ್ಲ, ಟೀ. ಟೀ ಸಕ್ಕರೆ ಸಾಕು. ಅರವಿಂದ, ಯಾಕೆ ಹೀಗಾತಿ? ಏನಾಯ್ತಪ್ಪ? ಅರವಿಂದ, ಅರವಿಂದ, ಕಾಫಿ ಯಾಕೆ ಹೀಗಾಡ್ತಿ? ಅಯ್ಯೋ, ಅಯ್ಯೋ, ಅರವಿಂದ, ಕಾಫಿ.
ಏನು ಅಂದ್ರೆ 70, 80, 90, 100. ಸ್ವಲ್ಪ ಬನ್ನಿ ಬೇಗ. ಏನೇ? ಯಾಕೆ? ಎದ್ ಬನ್ನಿ ಬೇಗ. ಅರವಿಂದ ಹೇಗೆಗೋ ಆಡ್ತಿದ್ದಾನೆ. ಯಾಕೆ ಹೀಗೆ ಆಡ್ತಿದ್ದೀಯ? ಬಂದು ನೋಡಿ ಅರವಿಂದನ. ಬಂದೆ ಬಂದೆ. ಬನ್ನಿ ಬೇಗ ಬನ್ನಿ ಅಂದ್ರೆ ಅರವಿಂದ. ಅದು ಯಾಕಪ್ಪ? ಅರವಿಂದ ಏನಾಗುತ್ತಪ್ಪ? ತಲೆ ಸುತ್ತತಿಯೇ? ಯಾಕೋ? ನಿನಗೊಂದು ಅಂದ್ರೆ ಅವನಿಗೇನಾಗಿದೆ ಅಂತಲೇ ಗೊತ್ತಿಲ್ಲ ಗೊತ್ತಿಲ್ಲ. ಹಾಳು ಕಾಫಿ ಟೀ ಕುಡಿತಾನೆ, ಪಿತ್ತ ಹೆಚ್ಚಾಗಿದೆ ಅಷ್ಟೇ. ನೋಡು, ಅದು ಇದು ಕೊಡ್ಬೇಡ. ಜೀರಿಗೆ ಬೆಲ್ಲ ಕುಟ್ಕೊಡು, ದೊಡ್ಡ ಪತ್ರೆ ತಂಬುಳಿ ಮಾಡಿ ಹಾಕು, ಪಿತ್ತ ತಾನಾಗೆ ಇಳಿಯುತ್ತೆ. ಸುಮ್ಮನೆ ಇರೇ, ಇವಳೊಬ್ಳು ಯಾಕೆ ಅಳ್ತೀಯ? ಸುಮ್ಮನೆ ಮಗು, ಅದು ಇದು ತಿನ್ಬೇಡಪ್ಪ, ಸ್ವಲ್ಪ ವಿಶ್ರಾಂತಿ ತಗೋ, ಹೆಚ್ಚಿಗೆ ಮಾತಾಡ್ಬೇಡ. ಏಯ್, ನಾನು ಪೇಟೆಗೆ ಹೋಗ್ತೀನಿ, ಒಳ್ಳೆ ಹೆರಳೆ ಹಣ್ಣು ಸಿಕ್ಕಿದ್ರೆ ತಗೊಂಡ್ ಬರ್ತೀನಿ. ಅದು ಪಿತ್ತನ ಇಳಿಸುತ್ತೆ. ನಾ ಬರ್ತೀನಿ. ಮಲಕೋಪ, ಮಲಕೋನ ಮಲಕೋಪ. ಗೊತ್ತಾಯ್ತು, ಹೋಗ್ತೀನಿ. ಹೋಗ್ತಾಳಂತೆ, ಕೂತ್ಕೊಳ್ಳೆ ಸಾಕು. ನೀನ್ ಬಂದಾಗೆಲ್ಲ ಅರವಿಂದ ಇಲ್ಲಿರ್ಲೇಬೇಕೇನು? ಮನೆಗೆ ಹೋಗಿ ಏನಮ್ಮ ಮಾಡ್ತೀಯ? ಅಲ್ಲಿಗೇನಾದ್ರೂ ಬಂದಿದ್ರೆ ಅಲ್ಲಿ ನೋಡ್ತಾರೆ, ಗಿಣಿ ಇರೋಲ್ಲ, ಇಲ್ಲಿ ಬರ್ತಾರೆ. ಅವನು ಯಾವಾಗ ಬರ್ತಾನೆ ಅನ್ನೋದಕ್ಕೆ ಟೈಮ್ ಟೇಬಲ್ಲೇ ಇಲ್ವಲ್ಲ. ನೀನ್ ಆ ಕಡೆ ಹೋದ್ರೆ ಅವ್ರು ಈ ಕಡೆ ಬರ್ತಾರೆ. ಅಂತೂ ನೀನಿರೋವಾಗ ಅವ್ರು ಬರಬಾರ್ದು, ಅವ್ರು ಬಂದಾಗ ನೀನಿರ್ಬಾರ್ದು. ಆಗ್ಲೇ ನಮಗ್ ಚೆಲ್ಲಾಟ, ನಿಮಗ್ ಒದ್ದಾಟ. ಸುಲಭವಾಗಿ ಕೈ ಸಿಕ್ಕೋ ಹಣ್ಣಾದ್ರೆ ರುಚಿ ರಸವತ್ತಾಗಿರೋಲ್ಲ. ಹೋಗ್ರಿ, ನಿಮ್ಗೆ ಯಾವಾಗ್ಲೂ ಹುಡುಗಾಟನೆ. ನಂಗೆ ಗೊತ್ತು ನಿಮ್ ಮನಸ್ಸಿನಲ್ಲಿರೋದು. ಅವ್ರು ಬರೋವರೆಗೂ ನೀನ್ ಹೋಗೋಳಲ್ಲ. ಸುಮ್ಮನೆ ಹೋಗ್ತೀನಿ ಹೋಗ್ತೀನಿ ಅಂತ ನಟಿಸ್ತಿ. ಗೀತಾ, ಯಾಕೆ ತಡಿತೀವಿ? ಹೋಗ್ಲಿ ಬಿಡು ಪಾಪ. ಹೋಗಮ್ಮ. ಕೂತ್ಕೊಳ್ಳೆ ಅಂದ್ರೆ ನಮ್ಗೆ ಕಲ್ಸೋಕ್ ಬರ್ತಾಳೆ ಪಾಠ. ಸ್ವಲ್ಪ ಕಾಫಿ ತಗೊಂಬಮ್ಮ. ಪಾಪ ಲಕ್ಷ್ಮಿ ಕಾದು ಕಾದು ತುಂಬಾ ಆಯಾಸವಾಗ್ಬಿಟ್ಟಿದೆ. ಎಣ್ಣೆಗೆ ನುಣುಕ್ ತೋರ್ಸೋ ಸ್ವಭಾವ ಕೆಲವು ಹೆಂಗಸರದು. ಏನಮ್ಮ ಕಾಫಿ ತಣ್ಣಗಿದೆ? ಕೋಪ ಬಂದಾಗ ಬಿಸಿ ಕಾಫಿ, ನಗುತ್ತಾ ಇರುವಾಗ ಕೂಲ್ ಕಾಫಿ ಕುಡಿಬೇಕಂತೆ. ವ್ಯಸನವಿರುವಾಗ ಅದು ಅರವಿಂದ. ಲಕ್ಷ್ಮಮ್ಮನವರು ಬನ್ನಿ ಗೋಪಮ್ಮ, ಕೂತ್ಕೊಳ್ಳಿ. ಪರವಾಗಿಲ್ಲ. ಗೀತಾಬಾಯಿ ಅವರಲ್ಲಿ ಒಳಗೇನೋ ಕೆಲಸದಲ್ಲಿದ್ದಾರೆ. ಮನೇಲೆಲ್ಲ ಸೌಖ್ಯ ತಾನೆ? ಎಲ್ರೂ ಚೆನ್ನಾಗೇ ಇದ್ದಾರೆ. ಪಾಪ ನೀನ್ ನೋಡಿದ್ರೆ ಕಣ್ಣಲ್ಲಿ ನೀರು ಬರುತ್ತೆ. ಏನು ನಿಮ್ಮಪ್ಪ ಹಣ ಕೊಡೋ ಯತ್ನ ಮಾಡ್ತಾ ಇದ್ದಾರೋ ಇಲ್ವಾ? ಮಾಡ್ತಾ ಇದ್ದಾರೆ. ಗೊತ್ತಾಯ್ತು, ಬರ್ತೀನಮ್ಮ. ನೀನು ಇಲ್ಲೇ ಇದೆಯಲ್ವೇ? ಎಲ್ಲೋ ಸಂತೋಷವಾಗಿರೋ ಕಡೆ ಇದ್ರೆ ಆಯ್ತು. ಆ ಮನೆಯಲ್ಲಿ ನೀನಿಲ್ದೆ ಬಡಗುಡ್ತಾ ಇದೆ. ಅಲ್ಲ, ಎಂಥ ಕಲ್ ಮನಸ್ಸು ರಾಯರ್ದು, ಇಂಥ ಸೊಸೆನ. ಅಮ್ಮ ನೋಡೆ, ನಾನ್ ನಿನಗಿಂತಲೂ ಬೆಳಗಿದ್ರು ಅವರು ಇವರು ನನ್ನ ಕಪ್ಪಿಗೆ ಎಂದ್ರು. ಅದಕ್ಕೆ ನಾನು ಹೇಳೇ ಬಿಟ್ಟೆ. ಏನ್ ಹೇಳ್ದು? ನೀನೇ ಅಂತಿದ್ಯಲ್ಲ, ಬಾಯ್ಕೆ ಆಯ್ತು, ಕರಿ ಇದ್ಲು, ಜೇಡಿ ಮಣ್ಣು, ಉಣತೆ ಬೀಜ ತಿಂತಿದ್ದೆ ಅಂತ. ಸರಿಯಲ್ವಾ? ಹುಚ್ಚಿನಾಗ ಹರಡ್ತಿ, ಅದಕ್ಕೆ ಬೆಪ್ಪ ಅಂತಾರೆ ಜನ. ಅಂದೇ ಬಿಡು. ಕಾಸ್ ಕೊಡೆ, ವೈಕುಂಠದಲ್ಲಿ ಒಡೆ ತಿಂದು ಕೈಲಾಸಕ್ಕೆ ಆಗಿಬಿಡುದು. ಏನೋ ಹಾಗಂದ್ರೆ? ಅದೇಗಮ್ಮ, ಓಟ್ಲಮ್ಮ ಓಟು. ನೀನು ಒಂದಿನ ಬಂದ್ ತಿಂದು ನೋಡು ರುಚಿನ. ಒಡೆ ಕದ್ದಿಟ್ಟಿರೋದು. ಏನ್ ಗೋಪಮ್ಮ ಕದ್ದಿರೋದು? ಹರಿಕಥೆಯಲ್ಲಿ ಕೃಷ್ಣ ಬೆಣ್ಣೆ ಕದ್ದ ಅಂತ ಅಂದ್ರಂತೆ. ಓಹೋ, ನಿನ್ನ ಮುದ್ದು ಕೃಷ್ಣ ಕಡಗೋಲೆ ಕದ್ದಿದ್ದೀನಿ ಅಂತಾನೇನೋ? ಚಟ್ನಿ ಪಲ್ಯ ಎರಡೆರಡು ಯಾಕೋ ಮುದ್ದೆ ಮಾಡಿದ್ರೆ ಸಾಕಾಗಿತ್ತು. ನಿಮ್ ಸೊಸೆ ಆ ಡಾಕ್ಟರ್ ಗೋವಿಂದರಾಯವ್ರ ಮನೇಲಿ ಇದ್ದಾಳಂತೆ.
ಊಟ ತಿಂಡಿ ಸೊಗಸು ಎಲ್ಲ ಅಲ್ಲೇ ಅಂತೆ. ಏನೇನು ಆಡ್ಕೊಳ್ತಾರೆ ಜನ. ನಮ್ಗೆ ಯಾಕೊಬ್ರು ಸುದ್ದಿ. ಹಾಗೇನು? ಇನ್ನೂ ಅನುಕೂಲವೇ ಆಯ್ತಲ್ಲ, ಜೀವನಾಂಶ ಸುದ್ದಿ ರದ್ದು. ಅಲ್ಲ ಗೋಪಮ್ಮ, ಇತ್ತೀಚೆಗೆ ನಮ್ಮ ಅರವಿಂದ ಹೇಗೋ ಆಗ್ಬಿಟ್ನಲ್ಲ. ಎಲ್ಲಿ ಕೂತ್ರು ಅಲ್ಲೇ ಕೂತಾನೆ, ಎಲ್ಲಿ ನಿಂತ್ರು ಅಲ್ಲೇ ನಿಲ್ತಾನೆ, ಇದ್ರಿದ್ದ ಎದ್ರಿದ್ದ, ಎಲ್ಲೋ ಹೋಗ್ತಾನೆ, ಯಾವಾಗ್ಲೋ ಬರ್ತಾನೆ, ಏನೋ ಮಾಡ್ತಾನೆ. ಯಾಕೆ ಹೀಗಾಯ್ತು ಅಂತ. ಬೇರೆ ಮದುವೆನಾದ್ರೂ ಮಾಡ್ಬಿಡೋಣ ಅಂದ್ರೆ ಹೆಚ್ಚಾಗಿ ವರದಕ್ಷಿಣೆ ಕೊಡೋರು ಸಿಗ್ಬೇಕು. ಹುಚ್ಚು ಬಿಟ್ಟ ಮೇಲೆ ಮದುವೆ ಆಗುತ್ತೋ, ಮದುವೆ ಆದ್ಮೇಲೆ ಹುಚ್ಚು ಬಿಡುತ್ತೋ, ದೇವ್ರಿಗೆ ಪ್ರೀತಿ ಆಗ್ಬೇಕು. ಅಂತೂ ತಲೆ ಕೆಟ್ಟಿರೋದು ನಿಜ ರಾಯರೇ. ನನ್ ಕಿವಿಗೂ ಬಿತ್ತು ಇಕ್ಕಡ ನಡತೆ ಕೆಟ್ಟಿದೆ ಅಂತ. ನಮ್ಗೆ ಯಾಕೊಬ್ರು ಸುದ್ದಿ. ನಿಜ ಹೇಳ್ತೀರೇನು? ಹಾಗಾದ್ರೆ ನಾನು ಒಂದ್ಸಾರಿ ಪರೀಕ್ಷೆ ಮಾಡ್ಲೇಬೇಕಾಗತ್ತೆ. ಅವನಂತ ಅಲ್ವಲ್ಲ. ಒಂದು ವೇಳೆ ಅವನು ಕೆಟ್ಟು ನನಗೂ ಕೆಟ್ಟ ಹೆಸರು ತರೋದಾದ್ರೆ ಆಮೇಲೆ ನಾನು ದತ್ತು ತಗೊಳ್ಳೋ ಆಲೋಚನೆ ಮಾಡ್ಬೇಕಾಗತ್ತೆ. ನನ್ ಮಗ ಸ್ವಲ್ಪ ದಡ್ಡನಾದ್ರೂ ಅಂತವನಲ್ಲ. ಶಿವಯ್ಯ, ಗಣಪ, ಒಂದ್ ಬೀಡಿ ಕೊಡಯ್ಯ. ಬೀಡಿ? ಏನ್ ಬೀಡಿ? ನನ್ನ ಹೆಸರಿಂದಿದ್ರು ಕೊಡು. ನಿನ್ನ ಹೆಸರಿಂದು? ಇಲ್ಲ. ನಿನ್ನ ಹೆಸರಿಂದ ಕೊಡು. ಅದು ಇಲ್ಲ. ಯಾವ್ದೋ ಒಂದು ಕೊಡಪ್ಪ. ಹಾಗ ಬಾ. ಹುಷಾರಿ, ಬೀಡಿ ಬಹಳ ಕಾಷ್ಟವೆ. ಏಯ್ ತೊಣಪ, ಬಿಡಿ ಕುಡಿತಾ ಇದ್ದೀನೋ? ಇಲ್ಲ, ಹೊಗೆ ಬಿಡ್ತಾ ಇದ್ದೀನಿ. ಹೊಗೆ ಬಿಡ್ತಾ ಇದೀಯಾ? ಹೋಗ, ಇಳಿಕ್ ನೀರ್ ಹಾಕೋದು. ನಾನು ಯಾರು ಗೊತ್ತೋ? ರಾಯರ್ ದತ್ತು ಮಗ. ಶಿವಯ್ಯ, ಶಿವಯ್ಯ, ಇಲ್ಲಿ ಇವನಿಗೆ ತಲೆ ಕೆಟ್ಟಿದೆ. ಹುಚ್ಚ ಹುಚ್ಚ ಹುಚ್ಚ. ಶಿವಯ್ಯ, ನನಗೆ ಮದುವೆ ಹಾಗೇ ಹೋಯ್ತು. ಯಾವಾಗ್ಲೋ? ಹೆಂಡತಿ ಅಂದಿದಾಳೆ, ಬರ್ತಾಳೆ. ದತ್ತು ಹೆಂಡತಿ ಲಕ್ಷ್ಮಿ. ಲೈ ಅರಹುಚ್ಚ. ಏಯ್ ಪೂರಾ ಹುಚ್ಚ. ಲೈ ಅರಹುಚ್ಚ. ಏಯ್ ಪೂರಾ ಹುಚ್ಚ. ಪೂರಾ ಹುಚ್ಚ. ನಾನ್ ರಾಯರ್ ದತ್ತು ಮಗ. ಶಿವಯ್ಯ, ಹಿಡ್ಕೊಳ್ಳೋ ಇವನ್ನ. ಶಿವ, ಹಿಡ್ಕೊಳ್ಳ ಅವನ್ನ. ನಾನ್ ರಾಯರ್ ದತ್ತು ಮಗ. ರಾಯರ್ ದತ್ತು ಮಗನೇನ? ರಾಯರ್ ದತ್ತು ಮಗ ಅಲ್ಲ ಅಲ್ಲ, ದತ್ತು ಮಗ ಅಂತ ಅಮ್ಮ ಅಪ್ಪ ಅಂದ್ಲು. ರಾಯರ್ ಮಗನೇ. ತಗೋ ತಗೋ. ಹೇಗಿದೆ? ಸರಿ ಬಿಡು ಉಸಿರು. ಬಾಯ್ತಿಗೆ ಇದು ಗ್ರಹದೋಷವಲ್ಲದೆ ಶರೀರ ಸಂಬಂಧವಾದ ವ್ಯಾಧಿಯೇ ಅಲ್ಲವೆಂದು ಜ್ಯೋತಿಷ್ಯ ಫಲ ಎತ್ತಿ ಕಾಣ್ತಾ ಇದೆ ರಾಯರೇ. ಇದಕ್ಕೆ ಶಾಂತಿ, ಜಪ, ತಪ, ಯಂತ್ರ ಇತ್ಯಾದಿಗಳು ನಡಿಬೇಕು. ಅದಕ್ಕೆ ನನ್ನಿಂದ ಏನಾಗಬೇಕು? ಏನೂ ಇಲ್ಲ ರಾಯರೇ. ಅದೇ ರುದ್ರನಿಗೆ ಗಂಗಾಭಿಷೇಕ, ನಾರಾಯಣನಿಗೆ ಕ್ಷೀರಾಭಿಷೇಕ, ಆಂಜನೇಯ ಸ್ವಾಮಿಗೆ ತೈಲಾಭಿಷೇಕ, ನವಗ್ರಹಗಳ ಪ್ರೀತ್ಯರ್ಥವಾಗಿ ನಾನಾ ವಿಧ ಧನಧಾನ್ಯ ಫಲ, ಭೂಷಣ ವಸನಾದಿಗಳ ದಿವ್ಯ ದಾನ ಇಷ್ಟಾದ್ರೆ ಸಾಕು ರಾಯರೇ. ಜೋಯಿಸ್ರೆ, ಸುಳ್ಳು ಹೇಳಿದ್ರು ನಿಜ ತಲೆ ಮೇಲೆ ಹೊಡೆದಾಗಿರ್ಬೇಕು ಜೋಯಿಸ್ರೆ. ಜೋಯಿಸ್ರೆ ಕೇಳಿ, ರುದ್ರನಿಗೆ ಗಂಗಾಭಿಷೇಕ ಅಂದ್ರಿ, ಅಲ್ರಿ? ರುದ್ರನ್ ತಲೆ ಮೇಲೆ ಗಂಗೆ ಇರೋವಾಗ ಆತನಿಗೆ ಯಾಕೆ ಗಂಗಾಭಿಷೇಕ ಅಂತ? ನಾರಾಯಣನಿಗೆ ಕ್ಷೀರಾಭಿಷೇಕ ಅಂದ್ರಿ,
ಕ್ಷೀರಸಾಗರದಲ್ಲೇ ಇರೋ ನಾರಾಯಣನಿಗೆ ಒಂದ್ ತಮ್ಮಗೆ ಹಾಲು ಯಾತಕ್ರಿ ಖರ್ಚು? ಏನು ಪ್ರಯೋಜನ ಅಂತೀನಿ. ಇನ್ನು ಹನುಮಂತರಾಯನಿಗೆ ತೈಲಾಭ್ಯಂಜನ ಅಂದ್ರಿ. ಬಾಲ ಬ್ರಹ್ಮಚಾರಿ ಆಂಜನೇಯ ಅವ್ರಿಗೆ ಯಾರು ಎಣ್ಣೆ ನೀರು ಹಾಕ್ಸಿದ್ರು? ಇದೆಲ್ಲ ಠಕ್ರು ನಿಮ್ಮಂಥವ್ರು ಹೊಟ್ಟೆಗೆ ಪಾಡ ಗತಿ ಇಲ್ಲದೆ ಇಂಥ ಉಪನಪಗಳನ್ನೆಲ್ಲ ಹೂಡ್ಕೊಂಡು ಮಾಡಿರ್ತಕ್ಕಂಥ ಇದು ಆಟಗಳು ಅಲ್ರಿ. ಈ ದೇವರುಗಳೆಲ್ಲ ಬಟ್ಟೆ ಬರೆ ದುಡ್ಡು ಕಾಸು ಹಣ ಎಲ್ಲ ನಮ್ಮನ್ನು ಕೇಳೋದಕ್ಕೆ ಶುರು ಮಾಡಿದ್ರೆ ನಮ್ಮ ಗತಿ ಏನು ಅಂತ ಹೇಳ್ರಿ. ನೀವು ಹೇಳಿದ ದೇವರುಗಳೆಲ್ಲ ನನ್ನ ಬಂದು ಕೇಳಲಿ, ಆಗ ನಾನು ನಿಮಗೆ ವರ್ತಮಾನ ಕೊಡ್ತೀನಿ. ನಿಮ್ಮ ಪಾದ ನಮ್ಮ ಮನೆಗೆ ಬೆಳೆಸ್ರಿ. ಈಗ ದಯಮಾಡಿಸಿ. ಸ್ವಾಮಿ ನಮಸ್ಕಾರ. ನನ್ನ ಜಲಮದಲ್ಲಿ ಬೇರೆ ತಮ್ಮಂಥವ್ರು ನಾನೆಲ್ಲೂ ನೋಡಿದ್ದಿಲ್ಲ. ಈಗ ನೋಡಾಯ್ತೋ ಇಲ್ವೋ? ನಮಸ್ಕಾರ, ದಯಮಾಡಿಸಿ. ಬರ್ತೇನೆ, ಹೊರಡಿ. ತಮ್ಮದೇ ತಮಗ್ ಗೊತ್ತಿಲ್ಲ. ಎರಡನೇ ಅವ್ರ ಅದೃಷ್ಟ ತಿರುಗಿಸೋದಕ್ಕೆ ಬರ್ತಾರೆ. ದುಡ್ಡಿದ್ದವನು ಎಡವಿದ್ರೆ ಸಾಕು. ಯಂತ್ರದವರು, ಮಂತ್ರದವರು, ತಂತ್ರದವರು, ಹಕೀಮರು, ಪಂಡಿತರು, ಜೋಯಿಸರು, ಹಸ್ತ ಸಾಮಂತದವರು ಎಲ್ಲ ರೆಡಿ. ಯಾವನ್ ಮಾತನಾಡಿಸ್ಲಿ ದುಡ್ಡು, ಯಾವನ್ ಮಾತನಾಡಿಸ್ಲಿ ದುಡ್ಡು. ಅಲ್ಲ, ಗಿಣಿ ಹಾಗೆ ಮಾತನಾಡಿ ಗುಡ್ ಬೈ ಅನ್ನೋ ನನ್ನ ಹತ್ರ ದುಡ್ಡಿನ ವಾಸನೆ ಬರುತ್ತೆ. ಇವಕ್ಕೆ ಹುಚ್ಚರು. ಏನಯ್ಯ ತುಂಬಾ ನಗ್ತಾ ಬರ್ತಾ ಇದೀಯಾ? ಆಗಿದೆ ನಿಮ್ಗೆ ಹುಚ್ಚಾಟದ ಪ್ರಭಾವ. ಅಪ್ಪ ಅಂತಾರೆ ಇಷ್ಟ ಏರ್ತಾ ಇದೆ, ತನಗೆ ತಾನೇ ಹಿಡಿಯತ್ತೆ. ಅಮ್ಮ ಅಂತಾಳೆ ಮಂತ್ರ ಹಾಕಿ ಯಂತ್ರ ಕಳಿಸಿ. ಓಪಮ್ಮ ಅಂತಾಳೆ ಹುಚ್ಚಾಸ್ಪತ್ರೆಗೆ ಕಳಿಸ್ತೀವಿ. ಊರಿನ ಜನ ಹೇಳ್ತಾರೆ ಮೋಹಿನಿ ಗ್ರಹ ಹಿಡಿದಿದೆ ಅಂತ. ಅಂತೂ ನಾನು ಹುಚ್ಚ ಅಂತ ಎಲ್ಲ ಸಿದ್ಧಾಂತ. ಒಳ್ಳೆ ಚಿತ್ರ ಸ್ವಭಾವ ರಾಯರು. ಅಲ್ಲ, ಮಗನ ಹುಚ್ಚು ಹೋಗ್ಲಿ ಅನ್ನೋ ಮನಸ್ಸೇ ಇಲ್ವಲ್ಲ ಅವರಿಗೆ. ಅದೇ ಬೇಕಾಗಿದೆಯಲ್ಲ ಇವರಿಗೆ. ನೆನೆಸ್ಕೊಂಡಾಗ ಬಂದ್ಬಿಡ್ತಾರೆ. ಅಲ್ಲಿ ಅಪ್ಪ ಅಮ್ಮ ತಿಳಿಯೋದೇ ಒಂದು, ಇಲ್ಲಿ ಇವ್ರ ವ್ಯವಹಾರವೇ ಮತ್ತೊಂದು. ಅಂತೂ ಈ ಹುಚ್ಚು ನಿಮಗೆ ಹೀಗೆ ಇರ್ಬೇಕಾದ್ರೆ ಒಳ್ಳೇದಲ್ವೇ? ಒಂದ್ ದಿನ ಯೋಚನೆ ಮಾಡಿದ್ರೆ ಈ ಹುಚ್ಚು ಹೀಗೆ ಇರೋದೇ ವಾಸಿ ಅಂತ ಕಾಣ್ತದೆ. ಏನ್ ಹೇಳಯ್ಯ ನನ್ನ ಹುಚ್ಚಿನ ಪ್ರಭಾವ. ಲಕ್ಷ್ಮಿಗೂ ಆನಂದ್ ರಾಯರ್ಗೂ ಒಂದು ಗಾಬರಿ ಹುಟ್ಟಿಸಿ
ಮಾಡ್ಕೋಬೇಡಮ್ಮ, ಇವತ್ತಿಗೆ ಸಾಕು. ಬಹಳ ಚೆನ್ನಾಗಿತ್ತಮ್ಮ. ಸುಂದ್ರು, ಕಾಲ್ ನೋಯ್ತೇನಮ್ಮ? ಹೌದು, ದೊಡ್ಡಪೇಟೆಯಲ್ಲಿ ಕಮಲಾ ಕೆಫೆ ಇದೆ ನೋಡು, ಅದ್ರ ಪಕ್ಕದ ಮನೆ ಚಾನ್ಸರ್ ಸುಂದ್ರಿನಂತೆ. ಹೌದು, ಅವ್ರ ಮನೆ ಸರಿಯಾಗಿ 7 ಗಂಟೆಗೆ ಗೋಪಮ್ಮ ಬರ ಹೇಳಿದ್ದಾಳೆ. ನಿನ್ನ ವಿಚಾರಿಸ್ಬಿಟ್ಟು ಹೋಗೋಣ ಅಂತ ಬಂದೆ. ಇದ್ರಲ್ಲಿ ಏನೋ ದೊಡ್ಡ ಪ್ಲಾನ್ ಇದೆ ಅಂತ ಕಾಣಿಸುತ್ತೆ ಕಣಪ್ಪ. ಹುಡುಗಾಟ ಅಲ್ಲಯ್ಯ, ಅವರು ಸಂಸಾರಿಕರು. ಗೋಪಮ್ಮ ದುರಾಸೆ ಗೋಪುರ ಕಟ್ತಿದ್ದಾಳೆ ಏನೋ. ನೀನು ಹೋಗು ಬಾ, ರಿಸಲ್ಟ್ ಹೊರಗೆ ಬರ್ಲಾರು. ನಾನೇ ನೀನೇ ಬೇಕಾದ್ರೆ ಹೋಗ್ಬಿಟ್ ಬಾ. ಒಳ್ಳೆಯವನಯ್ಯ ನೀ. ನೋಡು ಕಣಪ್ಪ, ಸಮಯಕ್ಕೆ ಸರಿಯಾಗಿ ಬಂದ ಭೂಪ. ನೋಡು, ನೀನು ಹೋಗಿ ಕೂತ್ಕೋಬೇಕು. ಸರಿ ಕಣಪ್ಪ. ಡಾಕ್ಟ್ರು ಹೋಗ್ಲಿ, ಯಾವಾಗ ಮದುವೆ ನಿಂತು? ಅಮ್ಮ ಹೇಳ್ತಾನೆ ಇರ್ತಾಳೆ, ಯಾವಾಗಲೋ ಏನೋ. ನಾನು ಮದುವೆ ಮಾಡಿಸ್ತೀನಿ ಬಾ. ನೀನ್ ಮಾಡಿಸ್ತೀಯಾ? ಹಾಗಾದ್ರೆ ನಿನ್ನ ಮನೇಲಿ ಹೆಣ್ಣು ರೆಡಿಯನ್ನು ನಾನೊಂದು ಮದುವೆಯ ಮಾಡಿಕೊಂಬೆ, ಅದರ ಆನಂದವನ್ನು ನಿನಗೆ ಹೇಳಿಕೊಂಬೆ. ಮನೆ ಬಾರೋ ಅಂದ್ರೆ ತಲೆಯೆಲ್ಲ ಹರಡ್ತಾನೆ. ಕೂತ್ಕೋ. ಗೀತಾ, ರಾಯರ್ ದತ್ತು ಮಗ ಬಂದಿದ್ದಾನೆ. ನಿನಗೂ ಗೊತ್ತಾಯ್ತೇನೋ ನಾನು ದತ್ತು ಮಗ ಅಂತ? ಆಹಾ, ಪರಮಾನಂದವಾಗಿದ್ದಾರೆ. ಡಾಕ್ಟರ್, ಇವಳು ನಮ್ಮ ಅಮ್ಮನ ಸೊಸೆ, ನಮ್ಮ ಅತ್ತೆ ಮಗಳು, ನನ್ನ ಹೆಂಡತಿ, ಮುಂದಾಗೋ ಮಕ್ಕಳ ತಾಯಿ. ಓಹೋ, ತಿಳಿತು ತಿಳಿತು. ಇವಳೊಂದು ಕಳ್ಸ ನನ್ನ ಜೊತೆಯಲ್ಲಿ. ಯಾರಾದ್ರೂ ಕೇಳಿದ್ರೆ ಏನಂತಿ? ನೀನಂದ ಹಾಗೆ ಅಂತೀನಿ. ಹೊಡಿಬೇಡ, ನನ್ನ ಹೆಂಡತಿ ಇನ್ನಲ್ಲ, ನಿನ್ನ ಗಂಡ ಅಂತೀನಿ. ಇವಳು ಹೊಡಿತಾಳೆ, ನಾನು ಹೇಳ್ತೀನಿ, ಅಲ್ಲಿ ಹೋಗು, ಮದ್ವೆ ಆಗತ್ತೆ. ಇವಳನ್ನೇ ಕಳಿಸ್ಬೇಡ. ಎಣ್ಣೆ ಕಳಿಸ್ಬೇಕೇನು? ನಾನು ಹೇಳ್ದ ಹಾಗೆ ಕೇಳಿದ್ರೆ ಮದ್ವೆ ಆಗತ್ತೆ, ಇಲ್ದೇ ಇದ್ರೆ ಅದೇ ಬೀಳುತ್ತೆ. ಅದೇನು ಹೇಳು? ಹೇಳ್ತೀನಿ ಬಾ. ಗೋಪಮ್ಮ, ಅರವಿಂದ ಎಲ್ಲಿ? ನಾನ್ ಹೇಳಿದ್ನಲ್ಲ, ಮರ್ತೇ ಬಿಟ್ರೇನು? ಅವರು ದಿನ ಈ ಹೊತ್ನಲ್ಲಿ ಆ ಕುಣಿಯೋ ಸುಂದರಿ ಮನೆಯಲ್ಲಿ ಇರ್ತಾರೆ. ಹೋಗಿ ನೋಡಿ ಗೊತ್ತಾಗುತ್ತೆ. ಸುಂದರಿ ಮನೆ ಒಳಗೆ? ಗಣಪ, ಗಣಪ, ಸಾರನ್ನ ಬನ್ನಿ ಸರ್. ಭಲೆ ಭಲೆ. ನೋಡು, ಚೆನ್ನಾಗಿ ಕೇಳು. ದೊಡ್ಡಪೇಟೆ, ದೊಡ್ಡಪೇಟೆ, ದೊಡ್ಡ ಹೋಟ್ಲು ಕಮಲಾ ಕೆಫೆ, ಅಲ್ಲಿ ಕಮಾಲ್, ಅದ್ರ ಪಕ್ಕದ ಮನೆ. ತಿಳಿತು ತಿಳಿತು. ನಿನ್ ಹೆಸರು ಏನು ಅಂದ್ರೆ ಅರವಿಂದ ಅನ್ನು. ಮದುವೆ ಆಗತ್ತೆ. ಅರವಿಂದ? ನಾನ್ ಅರವಿಂದ, ರಾಯರ ಮಗ, ನಾನ್ ದತ್ತು ಮಗ. ಅರವಿಂದ, ಗೋವಿಂದ ಅಂತ, ಅರವಿಂದ ಅನ್ನು ಅಂತ. ತಿಳಿತು ತಿಳಿತು ತಿಳಿತು. 7 ಗಂಟೆಗೆ ಸರಿಯಾಗಿ ನೀನಲ್ಲಿರ್ಬೇಕು. ಬೆಳಿಗ್ಗೆ ಬೆಳಿಗ್ಗೆಲ್ಲೋ ಸಾಯಂಕಾಲ 7 ಗಂಟೆ. ಸರಿ ಸರಿ. ಅವಳ ಹೆಸರೇನು? ಸುಂದರಿ. ಸುಂದ್ರಿ ಸುಂದ್ರಿ ಸುಂದ್ರಿ. ನಿನ್ ಹೆಸರು? ಗಣಪ. ಏನಂದೆ? ಇನ್ನೊಂದ್ಸರಿ ಹೇಳು. ಅರವಿಂದ. ಅರವಿಂದ, ಚೆನ್ನಾಗಿ ನೆನಪಿನಲ್ಲಿ ಇಟ್ಕೊಳ್ಬೇಕು, ಮರಿಬಾರದು. ಡಾಕ್ಟರ್, ನಾನು ಹೆಂಗ್ ಕಾಣ್ತೀನಿ? ಒಳ್ಳೆ ಮನ್ಮಥ ಇದ್ದಾಗಿದ್ದೀಯ. ರಾಜಕುಮಾರನಂತೆ, ಜಕುಮಾರನಂತೆ, ಜೋಕುಮಾರನಂತೆ, ಕುಮಾರನಂತೆ, ಮಾರನಂತೆ, ರನಂತೆ ತೋರುತ್ತಿರುವೆನಲ್ಲವೇ, ನಾನೀಗಲೇ ತೋರುತ್ತಿರುವೆನಲ್ಲವೇ, ತೋರುತ್ತಿರುವೆನಲ್ಲವೇ. ಸ್ವಲ್ಪ ತಡಿ.
ಏನಾಯ್ತು ಇಸಾಕದು ತಗೋ ಹಿಡ್ಕೋ ಇದು ಏನ್ ಚೆನ್ನಾಗಿದೀಯ ನೋಡು ಇದು ಖರ್ಚಿಗೆ ನಿನ್ನಲ್ಲಿರ್ಲಿ ₹1 ಒಂದ್ ಸಾಕ ಸಾಕು ಇನ್ನೊಂದಿದ್ರ ಇರ್ಲಿ ಇರ್ಲಿ ಎಲ್ಲಿ ನಿನ್ ಹೆಸರೇನಂತೆ ಗಣಪ ಏನಂತೆ ಏನ್ ನನ್ನ ಹತ್ರ ಹೇಳ ಅರವಿಂದ 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 ಮನಸ್ಸಿನಲ್ಲಿ ಇಟ್ಕೊಳ್ಬೇಕು ಅರವಿಂದ 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 ಗಿರ್ಜಾ ಆ ಕೃಷ್ಣಪ್ಪನವ್ರ ಮಗ ಅವನೇ ಅಡೆ ಆಗ್ಬೇಕು ಅಂತ ತುಂಬಾ ಆಸೆ. ಪೂರ್ತಿ ಕೇಳಬಾರ್ದೆ ಅವನು ಈ ಕಾಲದ ಹುಡುಗ ಅಂತ ನಮ್ಮ ಸುಂದರುಗೆ ಸಂಗೀತ ನಾಟ್ಯ ಚೆನ್ನಾಗಿ ಬರುತ್ತೆ, ವಿದ್ಯಾವಂತರು ರೂಪವಂತರು, ಒಂದು ನೋಡಿ ಲಗ್ನ ನಿಶ್ಚಯ ಮಾಡಿ ಎಂದೆ. ಏನಂದ್ರು? ಆ ಹುಡುಗನ ತಾಯಿ ಸಂಗೀತ ನಾಟ್ಯ ಬರೋ ಹುಡುಗಿ ನಮಗೆ ಬೇಡ ಅಂದ್ಬಿಟ್ಟು. ಆ ನಾಗಪ್ಪನವ್ರು ಏನಂದ್ರು? ಸಂಗೀತ ನಾಟ್ಯ ಕಲ್ತಿದ್ದಾಳೆ ಅಂದ್ರೆ ಒಪ್ತಾರಿಯೋ ಇಲ್ವೋ ಅಂತ, ಹುಡುಗಿ ಚೆನ್ನಾಗಿದ್ದಾಳೆ, ಓದು ಬರಹ ಬರುತ್ತೆ, ಮನೆ ಕೆಲಸನೂ ಚೆನ್ನಾಗಿ ಮಾಡ್ತಾಳೆ, ಬಂದು ನೋಡಿ ಎಂದೆ. ಅದಕ್ಕೆ ಅವರು ನಮ್ಮ ಹುಡುಗ ಸಂಗೀತ ನಾಟ್ಯ ಕಲ್ತಿರೋರ್ನೇ ಮದುವೆ ಆಗೋದು, ನಿಮ್ ಹೆಣ್ಣು ಬೇಡ ಅಂದ್ಬಿಟ್ಟು. ನೀವು ಬಂದ್ಬಿಟ್ರಿ. ಇನ್ನೇನೇ ಮಾಡ್ಲಿ, ಬುದ್ಧಿವಂತರಾದ್ರೆ ಸಂಪ್ರತಿಷ್ಠೆ ನಡೆಯೋಲ್ವಲ್ಲ ಅಂತ ಬೇಡ ಅಂತಾರೆ, ದೊಡ್ಡರಾದ್ರೆ ಏನೂ ಬರೋದಿಲ್ವಲ್ಲ ಬೇಡ ಅಂತಾರೆ. ಅಂತೂ ನಮ್ಮಂಥವ್ರು ಚಿಂತೆ ತಪ್ಪಿದ್ದೇ ಅಲ್ಲ. ಇನ್ನೊಂದು ಕಡೆ ಪ್ರಯತ್ನ ಮಾಡಿ ಬರ್ತೇನೆ. ಅದ್ಯಾರೋ ಶ್ರೀಕಾಂತರಾಯರು ಮತ್ತೆ ಅವರ ಮಗ ಅರವಿಂದ ಅನ್ನೋನಿಗೆ ಮದುವೆ ಹುಚ್ಚಂತಲ್ಲ, ಅವ್ರನ್ನ ಇಲ್ಲಿಗೆ ಕಳಿಸ್ತೇನೆ ಅಂತ ಅದಪ್ಪನೆ ಹೆಂಗಸು ಮೊನ್ನೆ ಹೇಳಿದ್ ಉಂಟಲ್ವೋ, ಅದೇನು ವಿಚಾರ ಕೇಳ್ಬೇಕಾಗಿತ್ತಲ್ವೋ ತಾಯಿ. ಕಾಲ ಓದಬೇಕು, ಅವರೇ ಬರ್ಬೇಕು. ಸುಂದ್ರು 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 ಅಮ್ಮವ್ರೆ, ಇವ್ರು ಯಾರ ಆಯ್ರ ಮಗ ಇರ್ಬೇಕು? ಸುಂದ್ರು ಮನೆ ಇದೆ ತಾನೆ? ಹೌದೌದು, ಬನ್ನಿ ಕೂತ್ಕೊಳ್ಳಿ. ಅಮ್ಮಯ್ಯ, ಕಾಫಿ ತಗೊಂಬಮ್ಮ. ನೀವೊಬ್ಬರೇ ಬಂದಿರುವ ಕಾಣುತ್ತೆ. ಹೌದೌದು. ನಿಮ್ಮ ಅಮ್ಮ ಅಪ್ಪ ಮನೇಲಿದ್ದಾರಿಯೇ? ಅಪ್ಪ ಅಮ್ಮ ಇದ. ಯಾರು? ನನ್ ದತ್ತು ಅಪ್ಪ. ನಿಮ್ಮ ಹೆಸರು? ಗಣಪ. ಹಾಗಾದ್ರೆ ನೀವು ರಾಯರ ಮಗ ಅಲ್ಲ, ದತ್ತು ಮಗ ಗಣಪ ಅಂತ ಹೇಳಿಲ್ವೇ? ಅಮ್ಮ, ಆಸ್ಪತ್ರೆಯಿಂದ ತಪ್ಪಿಸಿಕೊಂಡು ಬಂದಾಗಿದೆ. ಆಸ್ಪತ್ರೆ ಮುಂದೆನೆ ಬಂದು ಎಳೆ ನಿಂಬೆಕಾಯಿ ಕಳಿಸ್ಬಿಡಿ. ಬಾಮ. ಏನು ಆಡಿಸಿ ನೋಡೋಣ. ಕರೆದ್ರ ಯಾಕೆ ಬಂದಿತ್ತು? ಮದುವೆ ಆಗೋಕೆ. ಯಾರನ್ನ? ಸುಂದರನ. ಸುಂದ್ರು ಯಾರು? ಯಾರು ಮದುವೆ ಆಗ್ತಾರ ಅವರು? ಅಪ್ಪ ಗಣಪ. ನಮ್ಮ ಸುಂದರು ಡ್ಯಾನ್ಸ್ ಬರೋರ್ನೇ ಮದುವೆ ಆಗೋದು. ಮತ್ತೆ ನಿನಗೆ ಡ್ಯಾನ್ಸ್ ಬರುವುದುಂಟು? ಬರೋದುಂಟು. ಡ್ಯಾನ್ಸ್ ಆಗಲಿ ಮತ್ತೆ ಮದುವೆ ಆಮೇಲೆ ರೈಟ್ ಹೋ. ಈ ರೂಪಿ ಜಗದೇ ರೂಪಿ, ದುಡ್ಡಿದು ಈ ದುಡ್ಡಿದು ಜಗದೊಳೆಲ್ಲಕ್ಕೂ ದೊಡ್ಡದು. ಈ ರೂಪಿ ಜಗದೇ ರೂಪಿ, ರೂಪಿಯಿರದವನೇ ಕಪಿ, ದುಡ್ಡಿದು ಈ ದುಡ್ಡಿದು ಜಗದೊಳೆಲ್ಲಕ್ಕೂ ದೊಡ್ಡದು. ಈ ರೂಪಿ ಜಗದೇ ರೂಪಿ, ರೂಪಿಯಿರದವನೇ ಕಪಿ, ರೆಕ್ಕೆಯಿಲ್ಲದೆ ಏರಿಸುವುದು ಅಕ್ಕರತೆಯನ್ನು ಹಾರಿಸುವುದು. ರೆಕ್ಕೆಯಿಲ್ಲದೆ ಏರಿಸುವುದು ಅಕ್ಕರತೆಯನ್ನು ಹಾರಿಸುವುದು. ಸೊಕ್ಕಿನ ನುಡಿ ಆಡಿಸುವುದು, ಸೊಕ್ಕ ಭೋಜನ ಮಾಡಿಸುವುದು. ಸೊಕ್ಕಿನ ನುಡಿ ಆಡಿಸುವುದು, ಸೊಕ್ಕ ಭೋಜನ ಮಾಡಿಸುವುದು. ದುಡ್ಡಿದು ಈ ದುಡ್ಡಿದು ಜಗದೊಳೆಲ್ಲಕ್ಕೂ ದೊಡ್ಡದು. ಈ ರೂಪಿ ಜಗದೀ ರೂಪಿ, ರೂಪಿಯಿರದವನೇ ಕಪಿ. ಪ್ರತ್ಯಕ್ಷ ದೈವವೇ ದುಡ್ಡು, ಪ್ರತ್ಯಕ್ಷ ದೈವವೇ ದುಡ್ಡು.
ಬಗೆ ಕೃತ್ಯಕ್ಕೆ ಸಾಧನ ದುಡ್ಡು, ಮುತ್ತುವರೆಲ್ಲರೂ ಝಣಿಸಲು ದುಡ್ಡು, ಕತ್ತಲೆ ಕವಿಯುವುದು ಇರದಿರ ದುಡ್ಡು. ಮುತ್ತುವರೆಲ್ಲರೂ ಝಣಿಸಲು ದುಡ್ಡು, ಕತ್ತಲೆ ಕವಿಯುವುದು ಇರದಿರ ದುಡ್ಡು. ಪ್ರತ್ಯಕ್ಷ ದೈವವೇ ದುಡ್ಡು. ಜಗದೇಕ ತಾಣ ಜನಕ್ಕೆಲ್ಲ ಪ್ರಾಣ, ಆನಂದ ಕಾರಣ ಈ ಹಣ ಈ ಹಣ. ಜಗದೇಕ ತಾಣ ಜನಕ್ಕೆಲ್ಲ ಪ್ರಾಣ, ಆನಂದ ಕಾರಣ. ಬೇಕೆಂಬರೆಲ್ಲ ಸಾಕೆಂಬರಿಲ್ಲ, ಸೋಕಿನ ಕಾರಣ. ಪ್ರತ್ಯಕ್ಷ ದೈವವೇ ದುಡ್ಡು. ಜಗದೊಳು ಬಲು ಸುಖ ಭರಿಸುವ ದುಡ್ಡು, ನಗುವಿನ ಮಳೆ ಬೆಳೆ ಸುರಿಸುವ ದುಡ್ಡು. ಜಗದೊಳು ಬಲು ಸುಖ ಭರಿಸುವ ದುಡ್ಡು, ನಗುವಿನ ಮಳೆ ಬೆಳೆ ಸುರಿಸುವ ದುಡ್ಡು. ಜಗ ಜಗ ಮನೆಗಳ ಬೆಳಗಿಬ ದುಡ್ಡು, ಹೊಗಳುವುದೇನಿದೆ ಸಕಲವು ದುಡ್ಡು. ಜಗ ಜಗ ಮನೆಗಳ ಬೆಳಗಿಬ ದುಡ್ಡು, ಹೊಗಳುವುದೇನಿದೆ ಸಕಲವು ದುಡ್ಡು. ದುಡ್ಡಿದು ದೊಡ್ಡದು ದೊಡ್ಡದು ದುಡ್ಡಿದು, ದುಡ್ಡಿದು ದೊಡ್ಡದು ದೊಡ್ಡದು ದುಡ್ಡಿದು, ದುಡ್ಡಿದು ದೊಡ್ಡದು ದೊಡ್ಡದು ದುಡ್ಡಿದು ದುಡ್ಡು. ಅರವಿಂದ 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 ಅರವಿಂದ, ಎಂತದು ಮಾರಾಯರ? ಯಾರ ಮನೆ? ಶಂಕರಪ್ಪನವ್ರ ಮನೆ. ಡ್ಯಾನ್ಸ್ ಮಾಡ್ತಾರಂತಲ್ಲ? ಹೌದು, ಯಾಕೆ ಮಾರಾಯರ? ನನ್ ಮಗ ಅರವಿಂದ ಬಂದಿದ್ದಾನಂತಲ್ಲ? ಇಲ್ಲಿ ಯಾರು ಇದ್ವಲ್ಲ? ನೀವು ಯಾವುದೋ ಮನೆ ಅಂತ ತಿಳಿದು ಮತ್ತೆ ಇಲ್ಲಿ ಬಂದು ಕೇಳ್ತಿದ್ದೀರಿ. ತಿಳಿದೆ ಹೀಗೆಲ್ಲ ಕೇಳಬಾರ್ದು ಮತ್ತೆ. ಹಾ, ಹೇಳ್ತಿದ್ದ ಹೆಂಗಸು. ಏನೋ ಕಂಡಿದ್ದು ನೋಡಿದ್ದು ನಿಮ್ ಕಿವಿಗೆ ಹಾಕಿದೆ ಅಷ್ಟೇ. ಇನ್ನು ಹೇಳೋದು ಬೇಡ, ಕೇಳೋದು ಬೇಡ. ಇನ್ಮೇಲೆ ಏನಾದ್ರೂ ಇಲ್ಲದೆ ಇದ್ದದ್ದು ಮಾತು ಹೇಳಿದ್ಯೋ ಬೇರೆ ಮನೆ ಹುಡುಕ್ಬೇಕಾಗುತ್ತೆ. ಎಚ್ಚರ. ನಮಸ್ಕಾರ ಬುದ್ಧಿ. ನಮ್ಮ ರಾಯರು ತಮ್ಮ ಸಂಗಡ ಮಾತಾಡೋಕೆ ಬರೋಣವೇ ಅಂತ ಕೇಳಿಬಾರ್ದು. ಬೀಗ್ರಾದವ್ರನ್ನ ಕರ್ಸಿದ್ರೆ ಛತ್ರದಲ್ಲೇನೆ ಇರ್ತದು. ಕಾಫಿ ತಿಂಡಿ ಊಟ ಏನ್ ಬೇಕಾದ್ರೂ ಹೋಟೆಲ್ನಿಂದ ನಾವೇ ತರಿಸ್ಕೋಬೇಕು. ಇದೇ ಬೀಗ್ರಾದವ್ರ ಲಕ್ಷಣ. ನಮ್ಮ ರಾಯರ ಗುಣ ಅನುಭವದಿಂದ ತಿಳಿಬೇಕು ಬುದ್ಧಿ. ಮುಂದೆ ನೆಂಟರಾಗ್ತಾರಿಲ್ಲೋ ಗೊತ್ತೇ ಇಲ್ಲ. ಈಗಲೇ ಊಟ ಉಪಚಾರ ಯಾಕೆ ಅಂತ ಸುಮ್ಮನಿದ್ದಾರೆ. ತಿಳಿತೇನ್ರಿ? ಅದಿರ್ಲಿ ಬುದ್ಧಿ, ವರದಕ್ಷಿಣೆ ವಿಚಾರ ತಟ್ಲಾತೇನ್ರಿ? 4,000 ಕೇಳ್ತಾ ಇದ್ದಾರಪ್ಪ. ಮದ್ವೆ ಖರ್ಚು ಪರೋಪಚಾರ ನಂದೇ ಅಂತೆ. ಊರಲ್ಲಿ ಅವ್ರನ್ನ ಚಿಪ್ಪಣ ಅಂತಾರ್ರಿ. ಆದ್ರೂ ಚೌಕಾಸಿ ಮಾಡಿ ನೋಡ್ರಿ, ಬಹಳ ಸೂಕ್ಷ್ಮದ ನಡ್ಕೋಬೇಕು ಬುದ್ಧಿ. ಶಿವಯ್ಯ, ಹೆಣ್ಣಿಗೆ ಮದ್ವೆ ಮಾಡೋದು ಅಂತಂದ್ರೆ ಪ್ರಾಣ ಗಂಡ. 1,000 ಗಟ್ಲೆ ಸುರಿಯೋದಕ್ಕೆ ಬಂದಿದ್ರು ಈ ಕ್ಷೇತ್ರದಲ್ಲಿ ನಂಬಿಡಾರ. ಇಂಥವ್ರು ನಾನೆಲ್ಲೂ ಕಂಡೇ ಇರ್ಲಿಲ್ಲಪ್ಪ. ನೋಡ್ರಿ ಬುದ್ಧಿ, ನಿಮ್ ಗೆರೆ ಗೆಟ್ಲಿಲ್ಲ ಅಂದ್ರೆ ಈಗಿನ ಕಾಲದ ಮಾತಾಡ್ ನೋಡ್ರಿ, ಗಂಡಿಗೆ ಹೆಣ್ಣು ಬೇಕು ಹೆಣ್ಣಿಗೆ ಗಂಡು ಬೇಕು ಅಂತ ಒಂದು ಫ್ಯಾಷನ್ ಫೋಟೋ ತೆಗೆದು ಪೇಪರ್ ಹಾಕಿ ಬಿಡ್ರಿ ಬುದ್ಧಿ. ಒಂದು ಹೆಣ್ಣು ಕೊಡ್ತಾರ ಅಂದ್ರೆ ಯಾರಿಗೆ ಮದುವೆ ಮಾಡ್ಕೊಂಬಾಕಿಲ್ಲ. ಅದೊಂದು ಇಂಥ ಹೆಣ್ಣಿನ ಮಾಡ್ಕೋಬೇಕು ಅಂದ್ರೆ ಅವ್ನು ಪುಣ್ಯ ಪಡೆದಿರ್ಬೇಕ್ರಿ. ನಾನು ಹೋಗಿ ನಮ್ಮ ರಾಯನ್ ಕಳ್ಸೇನ್ರಿ ಬುದ್ಧಿ. ಆಗ್ಲಪ್ಪ, ಹೋಗಿ ಕಳಿಸು. ಏನ್ ಕವಿಪುತ್ರಿ, ಏನದು ಪದ್ಯ? ಚಿಂಪೂಗು. ಸರಿ ಹೋಯ್ತು. ನೀನ್ ಇಂಥದ್ದೆಲ್ಲ ಓದ್ತಾ ಇದ್ರೆ ಮುಂದೆ ನಮ್ಮ ವಂಶಲ್ಲಾದ್ರೂ ಹುಚ್ಚರ ವಂಶವಾದಿತ್ತು. ತಲೆ ಬೇಕು, ತಿಳಿದಂಥ ತಲೆ ಬೇಕು, ತಿಳಿವರಿವ ತಲೆ ಬೇಕು, ತಿಳಿಬಲ್ಲ ತಲೆ ಬೇಕು, ಭಾವಮಯ ತಲೆ ಬೇಕು, ನಲಿಯುವ ತಲೆ ಬೇಕು, ನಲಿದೊಲಿವ ತಲೆ ಬೇಕು, ನಿಜದಿರವ ತನ್ನರಿವ ತಲೆ ಬೇಕು. ಬೇಕು, ತಲೆ ಬೇಕು. ಬೇಕು. ಸರಿ, ಇದೆರಡರಲ್ಲಿ ನಿನ್ಗೆ ಯಾವ್ದು ಬೇಕು? ಇದು ಬೇಕು, ಇದು ಬೇಕು. ಇನ್ನೂ ಹುಡುಗಾಟ ಆಡ್ತಾ ಇದ್ರೆ ಚೆನ್ನಾಗಿರಲ್ಲ. ಎಷ್ಟು ದಿವಸ ನಿನ್ ಜೊತೆ ಹುಡುಗಾಟ? ನಮ್ಮಪ್ಪ ಒಂದು ಸುಂದರವಾದ ಹೆಣ್ಣನ್ನು ನೋಡಿ ನಿಶ್ಚಯ ಮಾಡಿದ್ದಾರೆ. ಪಿತೃವಾಕ್ಯ ಇರೋದಕ್ಕಾಗುತ್ತೆ. ತುಂಬಾ ಸಂತೋಷ. ನಿಮಗ್ ಪುನಃ ದೀಪಾವಳಿ ಅಡಿನಾಗೋ ಚಾನ್ಸ್. ಅವ್ರಿಗೆ ಬಡ್ಡಿ ಸಂಪಾದನೆ ಕಣ. ಬರೋದನ್ನ ಬಿಡಬಾರ್ದು,
ಬಾರದನ್ ಬಯಸ್ಬಾರ್ದು. ಹಾಗೆ ಬಿಡಿ. ಹಾಗೆ ಆಗ್ತೀನಿ. ಗಂಡಸರು ಹಣ್ಣು ಕೊಳ್ಳೋದು ಬಣ್ಣ ನೋಡಿ, ಹೆಂಗಸರು ಗುಣ ನೋಡಿ. ಸರಿ, ಈಗ ನೀ ಅನ್ನೋದಾದ್ರು ಏನು? ನಿಮ್ಮಿಷ್ಟ. ಕೈಲಿರೋ ಹಕ್ಕಿನ ಬಿಟ್ಟು ಹಾರ್ ಬಂದಿರೋ ಹಕ್ಕಿನ ಹಿಡಿಯೋಕ್ ಹೋದ್ರೆ ಇದು ಜಾರೋಣ, ಅದು ಹಾರೋಣ. ಆಗ ಅಲ್ಲ, ನಿನ್ನ ಹೆದರ್ಸೋಣ ಅಂತ ಸರ್ಪಾಸ್ತ್ರ ಬಿಟ್ರೆ ನೀನು ಎರಡಾಸ್ತ್ರನೇ ಬಿಟ್ಬಿಟ್ಟಲ್ಲ. ಅದಿಲ್ಲಿ ನೀನ್ ತಿಂದಿ ಬೈಕೆ ಅಂತ ಹಾಗೆಲ್ಲ ಕೇಳಬಾರ್ದು ಅಂತ. ನಾನ್ ಕೇಳಿದ್ದೆ ಹೆಂಗಸು ಕೆಮ್ಮಣ್ಣು, ಊದಿ, ಕಬ್ಬಿನ ಸಿಪ್ಪೆ, ಕಡಲೆಕಾಯಿ ಸಿಪ್ಪೆ, ಮಾವಿನ ಓಟೆ ಇದೆಲ್ಲ ತಿಂತಾರಂತಲ್ಲ, ನೀನೇನ್ ತಿಂತೀಯ ಅಂತ. ಯಾಕೆಂದ್ರೆ ಗರ್ಭಿಣಿ ಹೆಂಗಸಿನ ಗುಣವೇ ಮಗುಗೂ ಬರು. ಬೇಳೆ ಒಳ್ಳೇದೇ ಆದ್ರೂ ನೀರು ಉಪ್ಪಾದ್ರೆ ಸಾಲಾಪದ ಮಧ್ಯೆ ಬಂದವಲ್ಲ. ಏನಿದೆ ಅದ್ರಲ್ಲಿ? ಭವಿಷ್ಯ ಹೇಳೋ ಜ್ಯೋತಿಷ. ಎಲ್ಲಿ ನೋಡೋಣ ಈಗ? ಬಿಡಯ ನೋಡೋಣ ಅಂದ್ರ ಭವಿಷ್ಯನ. ಈಗ ಇವ್ರಿಗಿಂತಲೂ ನೀವು ರಸಿಕರು ಅಂತ ಸಿದ್ಧಾಂತವಾಯ್ತು ನೋಡಿ. ನಂಗೆ ಇಷ್ಟವಿದ್ದುದೇ ಬಂತು, ಗಂಡು. ಅಂತೂ ನಾನು ಅರಸಿಕನಲ್ಲ ಅಂತ ಆಯ್ತು. ನನಗೆ ಇಷ್ಟ ಇರೋದು ಹೆಣ್ಣು. ಆಗೋದೇ ಗಂಡು. ಆಗೋದೇ ಹೆಣ್ಣು. ಆಗೋದೇ ಗಂಡು. ಆಗೋದೇ ಹೆಣ್ಣು. ಏನಪ್ಪ ಅರವಿಂದ್, ನಿನಗ್ ಬೇಕಾದ್ದೇನಯ್ಯ? ನನಗ್ ಬೇಕಾದ್ದು ನಿಮ್ಮಿಬ್ಬರು ಗುಣ ಸೇರಿರೋ ಒಂದ್ ಜೀವ. ನಿನಗಮ್ಮ ಲಕ್ಷ್ಮಿ? ಒಂದ್ ಕಡೆ ನಗು, ಒಂದ್ ಕಡೆ ನಾಚಿಗೆ. ನಗೋ ಗಂಡು, ನಾಚೋ ಹೆಣ್ಣು. ಲಕ್ಷ್ಮಿ ಓಹೋ, ಶಿವಪ್ಪ ಕಾಯೋ ತಂದೆ. ಏನಪ್ಪ ಬಂದೆ? ಈಗಲೆಲ್ಲ ಬಂದ್ರೆ? ಓ, ನಿನ್ನೆ ಬಂದ್ರು ಬುದ್ಧಿ. ಛತ್ರದಲ್ಲಿದ್ದಾರೆ. ಊಟ ತಿಂಡಿ ಖರ್ಚೆಲ್ಲ ಅವ್ರದೇ. ರಾಯರ್ ಅವ್ರ ಹತ್ರ ಅಡ್ವಾನ್ಸ್ ಇಸ್ಕೊಂಡು ಮದುವೆ ಸೆಟ್ಲ್ ಮಾಡೋಕೆ ಅಂತ ಅಮ್ಮವ್ರನ್ನ ಕರ್ಕೊಂಡು ಹೋಗ್ತಾರೆ. ಅದನ್ನ ಹೇಳೋಕಂತ ಬಂದೆ ಬುದ್ಧಿ. ಹುಡುಗಿ ಹೇಗಿದ್ದಾಳೆ ಶಿವಯ್ಯ? ಇದ್ದಾಳೆ. ಬಣ್ಣ ಕಪ್ಪಲ್ಲ, ಕೆಂಪಲ್ಲ, ಬೆಳಗಿಲ್ಲ. ನಿನ್ ಬಣ್ಣ ಅನ್ನು. ಆನೆ ಕಣ್ಣು, ಇಲಿ ಕಿವಿ, ಇಳಿ ಮೂಗು, ಅಷ್ಟು ಎತ್ತರನೂ ಇಲ್ಲ, ಅಷ್ಟು ಕುಳ್ಗೂ ಇಲ್ಲ. ಅಂತೂ ಮಖದ ಮೇಲೆ ಒಂದು ಕಳೆ ಇದೆ. ಆದ್ರೆ ನಿಮ್ಮಷ್ಟು ಚುರುಕಿಲ್ಲ. ನಿನ್ನಷ್ಟು ಹೊರಟಲ್ಲ. ರಾಯರ್ ಲೆಕ್ಕದ ಬುಕ್ಕಿಗೆ ಎಷ್ಟು ಜಮಾ ಆದಿತ್ತು? ಈಗ 1000 ರೂಪಾಯಿ ಅಡ್ವಾನ್ಸ್ರೇ ಬುದ್ಧಿ. ಮದುವೆ ದಿನ 3000 ರೂಪಾಯಿ. ಶಿವಯ್ಯ, ಒಂದು ವೇಳೆ ರಾಯರ್ ಸಂಬಂಧ ತಪ್ಪಿದ್ರೆ 2,000ಕ್ಕೆ ನಾನು ಒಪ್ತೀನಿ. ಯಾಕೋ ಕೋಪ? ನೀನ್ ಮಧ್ಯಸ್ಥಿಕೆ ಮಾಡಿದ್ರೆ ನಿನಗೆ 200 ರೂಪಾಯಿ ಕಮಿಷನ್. ಆಗ್ಲಿ ಬುದ್ಧಿ. ಸಂದರ್ಭ ಬಂದ್ರೆ ಒಂದು ಕೈ ನೋಡ್ತೀನಿ. ಇನ್ನೂ ಅರ್ಧ ಗಂಟೆಯಲ್ಲಿ ನೀವು ಛತ್ರಕ್ಕೆ ಬಂದ್ಬಿಡಿ, ನಾ ಹೊರಡ್ತೀನಿ. ನಾಣ್ಯ ಹೆಣ್ಣು ರೆಡಿ. ಯಾರಿಗೆ ಲಭ್ಯವೋ ನೋಡ್ಬೇಕು. ಮನೆಗೆ ವರದಕ್ಷಿಣೆ ಬೇಡ, ಹೆಣ್ಣು ಬೇಕು. ಅಂತೂ ನಿಮ್ಮಿಬ್ಬರಿಗೂ ವಾಂಟೆಡ್ ಕಾಲಮ್ ಇದ್ದೇ ಇದೆ. ನಾನು ಛತ್ರಕ್ಕೆ ಹೋಗಿ ಬರ್ತೀನಿ. ಆಯ್ತು, ಬರಲಪ್ಪ. ಏನಮ್ಮ? ಬಾಬಾ ಬೈಲಿ. ಬಾಯ್ಲಿ. ಚೆನ್ನಾಗಿದ್ಯಾ? ಇನ್ನೂ ಬೇಕಾ ನಿಂಗೆ? ನೋಡಿ, ಎಲ್ಲ ನಿನ್ಗೆ. ಇದು ಮಾತ್ರ ನಮ್ಮ ಲಕ್ಷ್ಮಿಗೆ. ನೋಡಿಯಾ? ನಮಸ್ಕಾರ. ದಯಮಾಡಿಸಿ, ದಯಮಾಡಿಸಿ. ನಮಸ್ಕಾರ. ಶುಭ ಕಾರ್ಯ, ಒಳ್ಳೆ ಘಳಿಗೆಯಲ್ಲಿ ಮಾತಾಡೋಣ ಅಂತ ನೆನ್ನೆ ಬರ್ಲಿಲ್ಲ. ಇವಳು ನಮ್ಮ ಯಜಮಾನಿ. ಹೊಸೇನ ಮಗಳಿಗಿಂತಲೂ ಹೆಚ್ಚಾಗಿ ನೋಡ್ಕೊಳ್ಳೋ ಗುಣ ಇವಳದು. ನಾನು ಹೊಗಳ್ತೀರಲ್ಲ, ನಿಮ್ ಗುಣ ಇವ್ರಿಗೇನ್ ಗೊತ್ತು? ರಾಜಿ, ವರದಕ್ಷಿಣೆ 4,000 ಮಾಡ್ಕೊಳ್ಳಿ. ಪರೋಪಚಾರ, ಓಲಗ, ಸಂತರ್ಪಣೆ, ದಕ್ಷಿಣೆ ಇವಕ್ಕೆಲ್ಲ ಕರೆಕ್ಟ್ ಆಗಿ ಡೀಟೇಲ್ ಬಿಲ್ ಬರೆದು ಕೊಟ್ಬಿಡ್ತೀನಿ. ಹಣ ಕೊಟ್ಬಿಡಿ. ಈಗ ಅಡ್ವಾನ್ಸ್ 2,000 ಎಣಿಸ್ಬಿಡಿ. ನಾನು ಅಂಥ ಸಿರಿವಂತನಲ್ಲ. ದೊಡ್ಡ ಮನಸ್ಸು ಮಾಡಿ 2,000 ಒಪ್ಕೊಳ್ರಿ. ಮದ್ವೆ ಖರ್ಚಿನಲ್ಲೂ ಅರ್ಧ ನಂದಿರ್ಲಿ. ತಲೆ ಬೇಕು ರಾವ್ಜಿ, ತಲೆ ಬೇಕು. ಮುಂದಿನ ಗಡ್ಡೆಗೆ ತಂಪಿನ ಗುಣ ಹೇಳದಂತಾಯ್ತು ನಿಮ್ ಮಾತು. ಏನೇ ಸ್ವಲ್ಪ ಮಾತಾಡ್ತು. ಬಾಮ್ಮ, ನಿನ್ ಹೆಸರೇನಮ್ಮ? ರುಕ್ಮಿಣಿ. ಮನೇಲಿ ರುಕ್ಕು ಅಂತಾರೆ. ಏನ್ ಓದಿದೀಯೆ? 4ನೇ ಬುಕ್ಕು. ಹಾಡು ಕಲ್ತಿದೀಯೇನು? ಯಾರು ಹೇಳ್ಕೊಟ್ಟಿಲ್ಲ. ಮನೆ ಕೆಲಸ ಎಲ್ಲ ಮಾಡ್ತೇನೆ. ಜಾಣೆ. ಹಿಡಿದಿರೋ ಅಷ್ಟೇ ಹೇಳ್ದೆ.
ಬನ್ನಿ. ಏನೇ? ನಾನ್ ನಿಮ್ ಬಲವಂತಕ್ಕೆ ಇಲ್ಲಿಗೆ ಬಂದೆ. ನನಗೆ ಮದುವೆ ಸುದ್ದಿನೇ ಇಷ್ಟಿಲ್ಲ. ಪಾಪ ಅರವಿಂದ ನಿಮ್ಗೆ ವಿರೋಧಿ ಆಗ್ಬಾರ್ದು ಅಂತ ನಿಮ್ಮ ಮಾತು ತೂಗುಟ್ಟಿದ್ದಾನೆ. ಮಾಣಿಕ್ಯನ ಹೊರಗಾಕಿ ಗುಲ್ಗಂಜಿನ ಒಳಸಲು ಬುದ್ಧಿ ಬಿಟ್ಟು ಮನೆಗೆ ಹೊರಡಿ. ನಾನ್ ನೋಡ್ಲಾರಿ ಹುಡುಗಿನ. ಹುಚ್ಚಿ ಹುಚ್ಚಿ ತಲೆ ಬೇಕು ಕಣೆ. ಹುಡುಗಿ ಸ್ವಲ್ಪ ದಪ್ಪ ಆದ್ರೂ ಒಂಥರ ಕಳೆ ಇದೆ ಕಣೆ ಮುಖದ ಮೇಲೆ. ಹಣವಂತರ ಮನೆ ಹೆಣ್ಣಿಗೆ ಕೆಲಸ ಮಾಡಿ ಅಭ್ಯಾಸ ಬರೋದಿಲ್ಲ. ಈ ಹುಡುಗಿ ಚೆನ್ನಾಗಿ ದುಡಿತಾಳೆ. ಆ ಗೋಪಿಗೂ ಗಣಪನಿಗೂ ಟಿಕೆಟ್ ಕೊಟ್ಬಿಡೋಣ ಕಣೆ. ಮಗನ ಹೆಣ್ಣೋ ಮನೆ ಕೆಲ್ಸಕ್ಕೆ ಹೆಣ್ಣೋ, ನಾನು ಅರವಿಂದನ್ ಕರ್ಕೊಂಡು ನಮ್ಮ ಅಣ್ಣನ ಮನೆಗೆ ಹೋಗ್ತೀನಿ. 2,000 ತಗೊಂಡು ನೀವೇ ಮದುವೆ ಮಾಡ್ಕೊಂಡು ಅವಳನ್ನು ಹಣನ ಮುಂದಿಟ್ಕೊಂಡು ಆನಂದವಾಗಿರಿ. ಇಲ್ಲೇ ಇಲ್ಲೇ ಅಂದ್ರೆ ಹುಚ್ಚಿ ತಲೆ ಬೇಕು ತಲೆ. ಹೋಗು. ನಮ್ಮ ಆಕೆ ಪಾಪ ಅವ್ರ ಮನಸ್ಸಾಟಕ್ಕೆ ನೋಯಿಸ್ತೀರಿ. 4,000ಕ್ಕೆ ಒಪ್ಕೊಂಡ್ಬಿಡಿ ಹಾಗೆ ಅಂತ ಹೇಳ್ಬಿಟ್ಟು ಹೊರಟೋದ್ರು. ಅಮ್ಮಯ್ಯ, ನಿನಗೆ ಮನೆ ಕೆಲಸ ಎಲ್ಲ ಚೆನ್ನಾಗಿ ಬರುತ್ತಲ್ವೇ? ಬರುತ್ತೆ. ಮುಖ್ಯ ಪದಾರ್ಥ ಕೆಡಬಾರ್ದು, ಚೆಲ್ಲಬಾರ್ದು, ಮಿಗಬಾರ್ದು, ಹೊರಗೆ ಹಾಕಬಾರ್ದು. ಹಾಗೆ ನೋಡ್ಕೊಳ್ಬೇಕು. ಊಟ ತಿಂಡಿಯಲ್ಲಿ ಮಿತವಾಗಿರ್ಬೇಕು. ಮಿತವೇ ಹಿತ, ಮಿತವೇ ಹಿತ. ತಲೆ ಬೇಕು. ರಾಯರೇ, ನಿಮಗಾಗಿ 3,000 ಏನಂತೀರಿ? ನಮಸ್ಕಾರ ರಾಯರಿಗೆ. ಡಾಕ್ಟ್ರೆ, ಇದು ನಮ್ಮ ಪ್ರೈವೇಟ್ ಮಾತು. ನಿಮ್ಮ ಮಾತು ಆಮೇಲೆ. ಮಾತಿರೋದೇ ಈಗ. ನಿಮ್ಮ ಸೊಸೆ, ಇವ್ರ ಸೊಸೆ ಯಾರು? ಏನ್ ಸಮಾಚಾರ? ಇವ್ರ ಮಗನ ಹೆಂಡತಿ ಇದ್ದಾರೆ. ವರದಕ್ಷಿಣೆ ಬಾಕಿ ಕೊಡ್ಲಿಲ್ಲ ಅಂತ ಸೊಸೆನ ತಂದೆ ಮನೆಗೆ ಕಳಿಸ್ಬಿಟ್ರು. ಮಗನಿಗೆ ಹುಚ್ಚು ಹಿಡಿತು. ಈಗ 2 ಜೀವ ಸಂಕಟದಲ್ಲಿರುವಾಗ ಇವ್ರಿಗೆ ಮದುವೆ ಸಂಭ್ರಮ, ಹಣದ ಹುಚ್ಚು. ಇರೋ ವಿಚಾರ ತಿಳಿಸಿದ್ದೀನಿ. ಇಷ್ಟ ಮೇಲೆ ಕೊಡೋದಾದ್ರೆ ಕೊಟ್ಬಿಡಿ. ರಾಯರೇ, ಇವ್ರು ಸಾಲ ಕೇಳಿದ್ರು, ಕೊಡ್ಲಿಲ್ಲ ಅಂತ ಹೊಟ್ಟೆ ಕಿತ್ತು. ಹಾಲು ನೋಡಿದ್ರು ಹುಳಿ ಹಿಂಡೋಣ ಅಂತ ಬಂದ್ಬಿಟ್ರು. ಕಳ್ಳರು ಸುಳ್ರು ಅವ್ರ ಮಾತಿರ್ಲಿ. ವರದಕ್ಷಿಣೆ 3,000 ಆಗ್ಲಿ. ಅಡ್ವಾನ್ಸ್ 1,000. ಏನಂತೀರಿ? ರಾತ್ರಿ ಕಂಡ ಬಾವಿಯಲ್ಲಿ ಹಗಲಲ್ಲೇ ಬೀಳು ಅಂತೀರ ರಾಯರೇ. ನಡಿಯಮ್ಮ, ಈಗಿನ ರೈಲ್ಗೆ ಹೊರಡೋಣ. ಇನ್ನೂ 500 ಕಡಿಮೆ ಮಾಡ್ಕೊಳ್ಳಿ. ಹ್ಞೂ ಅನ್ನಿ. ನೀವೇ 2,000 ಕೊಟ್ರು ನಿಮ್ಮ ಸಂಬಂಧಕ್ಕೆ ಒಪ್ಪೋದಿಲ್ಲ. ಮದುವೆ ಹರಾಜಿಗೆ ಮಗನ ಸಾಕಿದ್ದೀರಿ ಅಂತ ಅರ್ಥವಾಯ್ತು. ಅಮ್ಮ, ಹೊರಡೋಣ. ಹೋಗ್ತೀರಿ ಹೋಗ್ರಿ. ನಾನಾಗ ಹೊತ್ತಿಗೆ ಕಲಿಯುಗದ ಜಾಂಬು ಹೊತ್ತಿನ ವರದಕ್ಷಿಣೆ ಕಡಿಮೆ ಆದ್ರೂ ಚಿಂತೆ ಇಲ್ಲ ಅಂತ ದೊಡ್ಡ ಮನಸ್ಸು ಮಾಡಿ ಒಪ್ಕೊಂಡೆ. ನಮ್ಮ ಮನೆ ಆಕೆನೆ ಒಪ್ಪದೆ ಹೊರಟೋಗ್ಬಿಟ್ಟು ಮನೆಗೆ. ಬಂಗಾರದಂತ ನನ್ನ ಮಗ ಒಪ್ತಾನೆ. ತಲೆ ಬೇಕ್ರಿ, ತಲೆ ಬೇಕು. ಮೊದಲು ಚೆನ್ನಾಗಿದ್ಲು, ಈಗ ನಿಮ್ ಕೂಟ್ರು ರಟ್ಟಾಯ್ತು. ನಮ್ಮ ಹುಡುಗಿ ಕಪ್ಪು ಕಾಣ್ಲು ಅಲ್ವೇನಾ ಇದೆ? ಇನ್ನಾದ್ರೂ ಈ ಮೋಸದ ಬುದ್ಧಿಯನ್ನು ಸಾಕ್ ಮಾಡಿ ದಯಮಾಡಿಸಿ. ನಡಿಯಮ್ಮ, ಹೊರಡೋಣ. ಮಾರಾಯ, ನನ್ನ ಹಂಗೆ ಇಟ್ಟು ಕಡೆ ಇರೋಲ್ಲ. ಮತ್ತೆ ನಾನು ಮನೆ ಬಿಟ್ಟು ಹೋದ್ರೆ ಇದಕ್ಕೆ ಕೈಕಾಲು ಬರುವುದುಂಟು. ಯಾಕೆ ಬಂತು? ಎಂತದು ಮಾರಾಯ, ಒಟ್ಟಾರೆ ಗಳಪಾಸಿ ಆಯ್ತಲ್ಲು. ನನಗೆ ಗೊತ್ತುಂಟು ಹೀಗಾಗುತ್ತೆ ಅಂತ. ಚಂದ್ರಿ, ಚಂದ್ರಿ, ಯಾಕ್ರಿ ಹಂಗಿಸ್ತಾ ಇದ್ದೀರಿ? ಎಷ್ಟು ಸಲ ನಿನಗೆ ಹೇಳೋದು ನನ್ನ ಅಂಗಿದೆ ಮುಟ್ಟಬೇಡ ಅಂತ. ಬೆಳ್ಳಿಗೆ ಇದ್ದಾಳೆ ಅಂತ ಮತ್ತೆ ಸುಧಾರಿಸಿದ್ರೆ ನಿಮ್ಗೆ ಮೈ ಮೇಲೆ ಏನಾದ್ರು ಬಂದಿದೆಯೇನೋ? ಹೌದು, ಬಂದಿದೆ. ಮತ್ತೆ ನಿನ್ನ ಮೈ ಮೇಲೆ ಬಂದಿರೋದನ್ನು ಗೊತ್ತು ಓಡಿಸಿ ಹೇಳ್ತಾ ಇದೆ. ನನಗೆ ಹಾಗೆ ಹೇಳ್ತಾ ಇದೆ. ಹೇಳಿ ನೀನು ಸುಂದರಮ್ಮನ್ ನೋಡಿ ಫ್ಯಾಷನ್ ಆಗ್ತಾ ಇದ್ದೆ. ಅದಕ್ಕೆ ಒಳಗೆ ಕಲಿಯುವುದು ಉಂಟಲ್ವೋ? ಏನು? ಅದಕ್ಕೆ ಗೇಟಿನಲ್ಲಿ ಇಟ್ಟಿದ್ದ 5 ರೂಪಾಯಿ ನೋಟು ಮಾಯ. ಬೇಕಲ್ವೋ ನಿನ್ಗೆ ಪೌಂಡ್ರು ಅದು ಇದು. ನಡಿಲಿಗೂ ಗರಿ ಉಂಟು, ಮತ್ತೆ ಕೋಳಿಗೂ ಗರಿ ಉಂಟು. ನನಗೆ ಸಿಟ್ಟು ಬಂದ್ರೆ ಮತ್ತೆ ನಿನ್ನ ಬೆದರಿಕೆ ಮಾತು ಕಟ್ಟಿಟ್ಬಿಡು. ನನ್ನ 5 ರೂಪಾಯಿ ನೋಟ್ ಇಟ್ಟುಬಿಡು. ರೂಪಾಯಿ? ಯಾವ ರೂಪಾಯಿ? ಎಲ್ಲಿದ್ ರೂಪಾಯಿ? ಎಂತ ಬಣ್ಣದ ಮಾತಾಡ್ತಿದ್ದೇನ್ರಿ? ನಾನು ಊಟದ ತಟ್ಟೆ ತಂದಿದ್ದು ಉಂಟಲ್ವೋ, ಆ ಶೆಟ್ಟಿಗೆ ಇವತ್ತು 5 ರೂಪಾಯಿ ನೋಟು ಕೊಡ್ತೀನಿ ಅಂತ ಹೇಳಿದ್ದುಂಟು. ಮತ್ತೆ 6 ರೂಪಾಯಿನ ನಾನು ಶಿವಣ್ಣನ ಹತ್ರ ಸಾಲ ತಂದಿದ್ದುಂಟು. ಮತ್ತೆ 9:30 ಆಯ್ತಲ್ವೋ, ಕೊಟ್ಟು ಬಿಡುತ್ತೇನ್ರಿ. ನೀವೇನ್ ಪಾತ್ರೆ ಅಂಗಡಿ ಸೆಟ್ರು? ನಾನಲ್ಲ, ಯಾರ್ ಮತ್ತೆ? ನಾನು ಶಿವಯ್ಯ. ನಮ್ಮ ಯಜಮಾನ್ರಿಗೆ 5 ರೂಪಾಯಿ ಸಾಲ ಕೊಟ್ಟಿದ್ರೇನು? ಇಲ್ವಲ್ಲ. ಮತ್ತೆ ಯಾಕೆ ಬಂದ್ರಲ್ಲ? ಓಹೋ, ಅದು ಇವತ್ತು ಸಂಪೂರ್ಣ ರಾಮಾಯಣ ನಾಟಕ.
ಆಂಜನೇಯನ ಪಾಠವು ಭಯಂಕರ ಐತೆ. ಕಾಫಿ ತಿಂಡಿ ಬುದ್ಧಿ ಟಿಕೆಟ್ ಖರ್ಚೆಲ್ಲ ನಂದೇ. ಸ್ವಲ್ಪ ನೀನ್ ಇಲ್ಲೇ ನಿಂತಿರು, ಮನೆಗೆ ಹೋಗಿ ರೂಪಾಯಿ ತರ್ತೀನಿ ಅಂತ ನನ್ನ ಥಿಯೇಟರ್ ಹತ್ರ ನಿಲ್ಲಿಸಿ ಬಂದ ಬಹದ್ದೂರ್ ಸೂರಣ್ಣ. ನಾನು ನಿಂತು 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 ಸಾಕಾಯ್ತು, ಸಾಗಿ ಬಂದೆ. ಇನ್ನೇನ್ ನಾಟಕ ತೋರಿಸ್ತಾನೋ, ನಾಟಕಕ್ಕೆ ಹೋಗಿ ಬರೋ ಜನರನ್ನ ತೋರಿಸ್ತಾನ ಕೇಳೋಣ ಅಂತ ಬಂದೆ. ಈಗ ನಿಮ್ಮ ಗುಟ್ಟು ರೆಸ್ಟ್ ಆಯ್ತು. ಎಂತದು ಮಾರಾಯ ಸುಳ್ಳು ಹೇಳ್ತೀಯಾ? ನಾನ್ ನಾಟಕ ತೋರಿಸ್ತೀನಿ ಅಂತ ನಿನಗೆ ಯಾವಾಗ ಹೇಳ್ತುಂಟು? ಅಲ್ಲ ಇವನು ಇವನೆಂತಾನು ಆಡಿದ ಮಾತು ತಿರುಗಿ ಹಾಕ್ಯಲ್ಲ. ಇಂಥ ಹೆಂಡತಿ ಹದ್ರ ಅನ್ನೋದು ಗೊತ್ತಾಗಿದ್ರೆ ನಾನೆಲ್ಲಿ ಕಾಯ್ತಿದ್ದೆ ಅಲ್ಲಿ ಥಿಯೇಟರ್ ಹತ್ರ. ಆಯ್ತು ಹೋಗು ಮಾರಾಯ. ನಾನ್ ಗೆದ್ರು ಹೌದು, ಗಂಡು ಹುಲಿ ಆದ್ರೆ ಮತ್ತು ಗಂಡು ಇಲಿ ಆಗಲೇಬೇಕಲ್ವೋ? ನಾನು ಒಬ್ಬನೇ ಏನು, ನೀನು ನನ್ನ ಕ್ಲಾಸ್ನವನೇ ಅಂತ ನನಗೂ ಗೊತ್ತುಂಟು. ಮತ್ತೆ ಇಂಥ ರತ್ನದಂತ ಹೆಂಡತಿನ ಬಿಟ್ಟು ನಿನ್ನ ಜೊತೆಯಲ್ಲಿ ನಾನು ನಾಟಕಕ್ಕೆ ಬರುವುದುಂಟು. ಓಹೋ, ನೀನು ಹೊರಗಡೆ ರಂಗಣ್ಣ, ಒಳಗಡೆ ಮಂಗಣ್ಣ. ಚಂದ್ರಿ, ರೂಪಾಯಿ ತಗೋ, ನಾಟಕ ಹೋಗೋಣ. ಯಾವ ರೂಪಾಯಿ? ಅದೇ ನಿನ್ನ ಪೆಟ್ಟಿಗೆಯಲ್ಲಿ ಇತ್ತಲ್ಲೋ. ಅದೇ ಮತ್ತೆ ನಿಮ್ಮ ಜೇಬಿಯಿಂದ ನನ್ನ ಪೆಟ್ಟಿಗೆಗೆ ಸೇರಿಸಲ್ಲವೋ? ಶಿವ, ಶಿವಯ್ಯ, ಬೀಗರಾಗೋಣ ಅಂತ ಬಂದಿದಾರಲ್ಲ? ಬಂದಿದಾರಲ್ಲ. ಅವ್ರು ಎಲ್ಲಿ ಇಟ್ಕೊಂಡಿದ್ದಾರೆ? ಆ ನಾರಾಯಣಪ್ಪನ ಛತ್ರದಲ್ಲಿ. ಯಾಕೆ ನಿಮಗೂ ಸಸಿ ಬೇಕು ಅಂತ ಆಸೆ ಆಯ್ತೇನ್ರಿ? ನಿಮ್ ರಾಯರಿಗೆ ಅದೆಲ್ಲ ಆಸೆ. ಇವತ್ತು ಶನಿವಾರ ಅಲ್ವೇನೋ, ಆಂಜನೇಯನ ದರ್ಶನ ಮಾಡ್ಕೊಂಡು ಬರೋಣ ಅಂತ. ಅಮ್ಮನವ್ರು ಕೇಳಿದ್ರೆ ಹೇಳು. ನಮ್ಗೆ ಯಾಕೊಬ್ರು ಸುದ್ದಿ. ನಮಸ್ಕಾರ. ನಮಸ್ಕಾರ. ಇಲ್ಲಿ ಚಿಂತಾಮಣಿ ರಾಯರು ಅಂತ. ನಾನೇ. ಯಾರು ನೀವು? ನಿಮ್ಮನ್ನ ಕರೆಸಿದ್ರಲ್ಲ ರಾಯರು, ಅವ್ರ ಮನೆಯಲ್ಲೇ ನಾನು ಇರೋದು. ಇವನು ನನ್ನ ಮಗ. ರಾಯರ ಮಗ ಅಂತಿ, ನನ್ನ ಮಗ ಅಂತಿ. ಏನ್ ಬಂದಿದ್ದು? ಆ ರಾಯರ ಮಗನಿಗೆ ಮದ್ವೆ ಆಗಿದೆ, ಹೆಂಡತಿ ತವ್ರ ಮನೆಯಲ್ಲಿದ್ದಾರೆ. ಈಗ ಅವನಿಗೆ ಹುಚ್ಚು. ರಾಯರೇ, ಈ ನಂಟಸ್ತನ ತಪ್ಪಿದ್ದು ನಿಮ್ ಪುಣ್ಯ. ನಮ್ಗೆ ಯಾಕೊಬ್ರು ಸುದ್ದಿ. ಇವಳೇ ನಮ್ಮ ನನ್ನ ಹೆಂಡತಿ. ವಿಣಿ ವಿಣಿ ಅಂತ ಮಿರ್ಗೊಕ್ಕರಿ ಮಣಿ ರುಕ್ಮಿಣಿ ಮಣಿ. ಸರಿ, ನೀವ್ಯಾಕೆ ಬಂದದ್ದು? ರಾಯರು ಮನೆಯಲ್ಲಿ ನಿಮ್ಮನ್ನ ತುಂಬಾ ಆಕ್ಷೇಪಣೆ ಮಾಡಿದ್ರು. ನಾನೇನು ವರದಕ್ಷಿಣೆ ಕೇಳಲ್ಲ. ಪಾಪ, ಹುಡುಗಿಗೂ ತಾಯಿಯೂ ಇಲ್ಲ. ನನ್ನ ಮಗನ ಕೊಟ್ಟು ಮದ್ವೆ ಮಾಡ್ಬಿಟ್ರೆ ಮಗಳು ಅಳಿಯ ನಿಮ್ ಮನೇಲೆ ನಿಮ್ ಕಣ್ ಮುಂದೆ ಇಟ್ಬಿಡ್ತಾರೆ. ನಮ್ ತಾನೇ ಇನ್ಯಾರಿದ್ದಾರೆ? ಕೈಲಾದ ಕೆಲಸ ಮಾಡ್ಕೊಂಡು ನಾನು ನಿಮ್ ಮನೇಲೆ ಇದ್ಬಿಡ್ತೇನೆ. ನಿನ್ ಹೆಸರೇನಪ್ಪ? ಗಣಪ. ಏನ್ ಓದಿದ್ದೀಯಪ್ಪ? ನಮ್ಮಮ್ಮನ್ನೇ ಕೇಳ್ರಿ, ನಾನೇ ಹೇಳ್ತೀನಿ. ಪುಸ್ತಕ ಇರೋ ತನಕ ಓದ್ದೆ, ಆಮೇಲೆ ಮಾಡ್ದೆ ನಿಂತೆ. ವಿದ್ಯಾ ಗಣಪತಿ ಸ್ವಾಮಿಗೆ ನೈವೇದ್ಯ ಕಡುಬು ತೋರಿಸಿ ನಮ್ಮಮ್ಮ ವರ ಕೇಳಿದ್ರಂತೆ. ಬಲಗಡೆ ಹೂವು ಜಾರು ಬಿತ್ತು. ನಮ್ಮಮ್ಮ ಅಂದು, ಮಗು, ಗಣೇಶ ಸ್ವಾಮಿ ಬಲಗಡೆ ಹೂ ವರ ಕೊಟ್ಟ, ನೀನು ಬುದ್ಧಿವಂತನಾಗ್ತಿ ಅಂತ. ಇನ್ನು ಹೇಗೂ ಬುದ್ಧಿವಂತನಾಗ್ತೀನಲ್ಲ ಅಂತ ಓದೋದು ಬಿಟ್ಟು. ನಮ್ಮಪ್ಪನು ವರ ಕೇಳಿದ್ನಂತೆ, ಎಡಗಡೆ ಹೂ ಕೊಟ್ಟಂತೆ. ಅದಕ್ಕೆ ಇವನು ವಿದ್ಯಾ ಬರಲ್ಲ, ದಡ್ಡ ಆಗ್ತಾನೆ ಅಂತಿದ್ದಂತೆ. ಇನ್ ಯಾಗೋ ಆಗೋದೆ ದಡ್ಡ, ಇನ್ನು ಓದೆ ಆಯ್ತೆ ಅಂತ ತಪ್ಪನಿದ್ದು ಬಿಟ್ಟೆ. ಇನ್ನು ಮುಂದೆ ಯಾಗ ವರ ಕೊಟ್ರೆ ಹಾಗೆ. ಏನ್ರಿ, ಹುಡ್ಸಿಗೆ ಹೆಣ್ಣು ಕೊಡಬೇಡಿ, ಬೆಪ್ಪನ ಕೊಡು ಅಂತೀರೇನು? ರಾಯರೇ, ಈಗ ಹೀಗಿದ್ರು ಬರ್ತಾ ಬರ್ತಾ ಸರಿ ಹೋಗ್ತಾನೆ. ನಮ್ಮ ಯಜಮಾನ್ರು ಮೊದಲು ಹೀಗೇ ಇದ್ರಂತೆ. ಮದ್ವೆ ಆದ್ಮೇಲೆ ಜಾಣರಾದ್ರು. ರಾಯರೇ, ಕನ್ಯಾದಾನ ಮಾಡಿ ಪುಣ್ಯ ಕಟ್ಕೊಳ್ಳಿ. ಜಾತಕ ಕೊಳ್ಳೇನು? ಜಾತಕದ ಲಕ್ಷಣ ತಿಳಿಸೇ ಇದ್ದಾನಲ್ಲ. ಅಮ್ಮ, ಇವಳಿಗೆ ಡ್ಯಾನ್ಸ್ ಬರ್ತೇನಮ್ಮ, ಡ್ಯಾನ್ಸ್. ಸ್ವಲ್ಪ ಸುಮ್ಮನಿರ ರಾಯರೇ. ಹ್ಞೂ ಅನ್ನಿ ರಾಯರೇ. ಎಲ್ಲಾರು ಒಟ್ಟಿಗೆ ಹೋಗ್ಬಿಡೋಣ. ಇಂಥ ಸಮಯ ಕಳ್ಕೋಬೇಡಿ ರಾಯರೇ. ಊರಿಗೆ ಹೋಗಿ ಕಾಗದ ಬರೀತೀನಿ. ಬಿಡಮ್ಮ, ಚಂಬ ತೋರಿಸ್ತಾರೆ ಚಂಬ. ಇನ್ನೆಲ್ಲಾದ್ರೂ ನೋಡಿದ್ರಾಯ್ತು. ನನಗೇನು ಹೆಣ್ಣಿಗೆ ಬಾರಮ್ಮ. ರಾಯರೇ, ಯೋಚನೆ ಮಾಡಿ ನೋಡಿ. ಅದರಿಂದ ಇಲ್ಲೇ ಕೆಳಗಿರ್ಬೇಕು. ನೀ ಯಾಕೆ ಊಟ ಮಾಡ್ಲಿಲ್ಲ? ಆಯ್ತು, ಗೋಪ ಮೀರ್ ತಾನೇ ಹೇಳಿದ್ರು ಊಟನೇ ಮಾಡ್ಲಿಲ್ಲ ಅಂತ. ಯಾಕೆ, ಏನಾಯ್ತು? ಏನಾಗ್ಬೇಕು? ಹೋದ ವರ್ಷ
ಇದೇ ಗೌರಿ ಹಬ್ಬದ ದಿನ ಮಗ ಸೊಸೆ ಹೇಗ್ ನಗ್ನಗ್ತಾ ಇದ್ರು, ಎಷ್ಟು ಚೆನ್ನಾಗಿತ್ತು. ಈಗ ಹೇಗಿದೆ ಈ ಮನೆ? ಎಂಥ ಸೊಸೆ, ಎಂಥ ಮಗ. ಇವ್ರನ್ನ ನೆನ್ಸಿದ್ರೆ ಗಂಟ್ಲಲ್ಲಿ ಅನ್ನ ಇಳಿಯುತ್ತೀಯ. ನೀವು ಒಂದೇ ರೀತಿ ಇದ್ದೀರಿ. ಈ ಮನೆಯಲ್ಲಿ ಇನ್ನು ಹೆಚ್ಚು ಕಾಲ ನಾನು ಬದುಕಲಾರೆ. ಏನ್ ಹೇಳಿ ಗೌರಿ, ಲಕ್ಷ್ಮಿ ವಿಚಾರ ಜನ ಏನೇನೋ ಆಡ್ಕೊಳ್ತಾ ಇದ್ದಾರಲ್ಲ. ದಿನ ಆ ಡಾಕ್ಟರ್ ಮನೇಲೇ ಇರ್ತಾಳಂತೆ, ಆಮೇಲೆ ಕೆಟ್ಟ ಹೆಸರು ಬಂದು ಜನರ ಬಾಯಿ ಗಡ್ಡಿ ಇದೆಯೇನು? ಎಲ್ಲಕ್ಕೂ ನೀವೇ ಕಾರಣ. ಮಗನ ಹುಚ್ಚಿಡಿದು, ಸೊಸೆಗೆ ಅಪವಾದ ಬಂತು. ಊಟ ಮಾಡ್ಬೇಕಂತೆ ಊಟ. ನನ್ನ ಹೊಟ್ಟೆ ಸಂಟ ನಿಮ್ಗೆ ಏನ್ ಗೊತ್ತು? ಏನ್ ಮಾಡಿದ್ರೆ ಇದೆಲ್ಲ ಸರಿ ಹೋಗುತ್ತೆ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಕಣೆ. ಊಟ ಮಾಡು, ಆಮೇಲೆ ನೀನ್ ಹೇಗೆ ಹೇಳಿದ್ರೆ ಹಾಗೆ ಕೇಳ್ತೀನಿ. ಖಂಡಿತ ಕೇಳ್ತೀನಿ ಕಣೆ, ಕೇಳು. ಗಿರ್ಜಾ, ಗಿರ್ಜಾ, ಏನು ಮುಖ ಬಿಸಿಯಾಗಿದೆಯಲ್ಲ? ಸಂತೋಷ ಸಮಾಚಾರ. ನಮ್ ನಾಗಪ್ಪನವ್ರ ಮುಂದೆ ನಮ್ ಹುಡುಗಿ ನಾಟ್ಯ ಕಲ್ತಿದ್ದಾಳೆ ಅಂತ ಹೇಳ್ದೆ ಮರಮಾತಿದ್ನಲ್ಲ, ಅವರೇ ವಿಚಾರಿಸಿ ತಿಳ್ಕೊಂಡ್ರಂತೆ. ನನ್ ನೋಡಿ ಕರೆದು ನಮ್ ಮಗ ನಿಮ್ ಹುಡುಗಿನೇ ಒಪ್ಪಿದಾನೆ, ವರದಕ್ಷಿಣೆ ಅವಾಂತರವೇ ಇಲ್ಲ, ಮದ್ವೆ ಖರ್ಚು ನಮ್ಮದೇ ಇರ್ಲಿ, ನಾನೇ ನಿಮ್ ಮನೆಗೆ ಬಂದು ಲಗ್ನ ನಿಶ್ಚಯ ಮಾಡ್ತೇನೆ ಎಂದ್ರು. ಅಪ್ಪಪ್ಪ, ಸದ್ಯ ಒಂದು ದೊಡ್ಡ ಭಾರ ಇಳಿತಲ್ಲ ಅಂತ ಗೆಲುವಾಗಿದೆ. ಒಳ್ಳೆ ಮನೆ ಸಿಕ್ತಲ್ಲ. ಆ ರಾಯ್ ಮನೆ ವಿಷಯ ಏನಾಯ್ತು? ಆ ರಾಯರಿಗೆ ಅರವಿಂದ ಅಂತ ಒಬ್ಬ ಮಗ ಇದಾನಂತೆ. ಬೀಗರಿಂದ ವರದಕ್ಷಿಣೆ ಬಾಕಿ ಬರ್ಲಿಲ್ಲ ಅಂತ ಸೊಸೆನ ತವ್ರ ಮನೆಗೆ ಕಳಿಸ್ಬಿಟ್ನಂತೆ. ಮಗ ಹುಚ್ಚಾದನಂತೆ. ರಾಯ ಮಗನಿಗೆ ಮತ್ತೆ ಮದುವೆ ಏರ್ಪಾಡಿಟ್ನಂತೆ. ಹೀಗಾಯ್ತಲ್ಲ ಅಂತ ರಾಯರ ಹೆಂಡತಿಗೆ ಮನೋರೋಗ ದೊಡ್ಡದಾಗಿ ಅಂಟುಬಿಟ್ಟು ಹಾಸಿಗೆ ಹಿಡಿದು ಮಲಗಿದಾನಂತೆ. ಅಯ್ಯೋ ಪಾಪ. ನಾನ್ ಕಳ್ಸಲ್ಲ ಇವಳ. ಶುಕ್ರವಾರ ಸಂಜೆ ಹೊತ್ತು ಅರವಿಂದ ಬರ್ಲಿ, ಅರವಿಂದ ಬರ್ಲಿ. ಗೌರಿ, ಯೋಚನೆ ಮಾಡ್ಬೇಡ, ವಾಸಿ ಆಗುತ್ತೆ. ಎದುರಿಗೆ ಇದೆಲ್ಲಪ್ಪ ಕುಡಿ. ಅರವಿಂದ, ಅಯ್ಯೋ ಇಲ್ಲಿ ನೋಡಿ ಅಂದ್ರೆ ಹೇಗೆ ಮಾಡ್ತಿದ್ದಾನೆ. ಗೌರಿ, ಅರವಿಂದ, ಗೌರಿ, ಇಲ್ಲಿ ಬನ್ನಿ. ಅರವಿಂದ, ಗೌರಿ, ಯಾಕೆ ಹೇಗಾಡ್ತೀಯ? ಬಂಗಾರದಂತ ಮಗ, ರತ್ನದಂತ ಸೊಸೆ. ಲಕ್ಷ್ಮಿ, ಲಕ್ಷ್ಮಿ. ಡಾಕ್ಟರ್ ಕರ್ಕೊಂಡು ಬರ್ತೀನಿ. ಗೌರಿ, ಗೌರಿ, ಸಹಿಸ್ಕೋ. ಬನ್ನಿ ಡಾಕ್ಟರ್. ನಮಸ್ಕಾರ ಡಾಕ್ಟರ್. ಬನ್ನಿ. ನಮಸ್ಕಾರ ಡಾಕ್ಟರ್. ನಮಸ್ಕಾರ. ಕಂಪೌಂಡರ್, ಹೇಗ್ ನಗ್ತಾ ಇದ್ರು. ಇವತ್ತು ಹೇಗಿದೆ ಈ ಮನೆ? ಯಾವಾಗ ನಿಂತು ಹೀಗಾಡ್ತಾ ಇದ್ದಾರೆ? ಸಾಯಂಕಾಲದಿಂದ. ಕಂಪೌಂಡರ್, ಇದಕ್ಕೆಲ್ಲ ನೀವೇ ಕಾರಣ. ಎಂತ ಸೊಸೆ ನನ್ ಲಕ್ಷ್ಮಿ, ಎಂತ ಸೊಸೆ. ಸೊಸೆ ಸೊಸೆ ಅಂತ ಹಂಬಲಿಸ್ತಾ ಇದಾರಲ್ಲ, ಅವಳು ಇಲ್ಲಿಲ್ವಲ್ಲ. ಪ್ರಿಯ ಜನರ ವಿಯೋಗವೇ ಇದಕ್ಕೆ ಕಾರಣ. ಕಾಲ ಕಳಿಬೇಕು. ಇನ್ನೆಷ್ಟು ದಿನ ಅವ್ರು ಹುಚ್ಚರ ಸೇರ್ಬೇಕು? ಹೇಗೆ ಏನಾದ್ರೂ ಒಂದು ವ್ಯವಸ್ಥೆ ಮಾಡಿ. ನಾನು ಈ ವಿಚಾರವಾಗಿ ಅವ್ರಿಗೆ ಹೇಳಿದ್ದೇನೆ ಲಕ್ಷ್ಮಿ. ಇನ್ನೂ ಸ್ವಲ್ಪ ಕಾಲ ತಡಿಬೇಕು ಅಂತ ಹೇಳಿದ್ದಾರೆ. ಡಾಕ್ಟರ್ ಹೋಗಿ ಎಷ್ಟೊತ್ತಾಯ್ತು, ಇನ್ನೂ ಬರ್ಲಿಲ್ವಲ್ಲ. ಅದು ಅವರೇ ಬಂದ್ರು. ಅತ್ತೆಯವ್ರಿಗೆ ಹೇಗಿದೆ? ಜ್ವರ ತುಂಬಾ ಹೆಚ್ಚಾಗಿದೆ. ಮಗನ ಹುಚ್ಚಾಟ, ಸೊಸೆ ವಿಯೋಗ ಮನಸ್ಸಿನ ಮೇಲೆ ತುಂಬಾ ಪರಿಣಾಮವಾಗಿದೆ. ಇದಕ್ಕೆ ಪರಿಹಾರ? ಮಗ ಸರ್ ಹೋಗ್ಬೇಕು, ಸೊಸೆ ಮುಖ ನೋಡ್ಬೇಕು. ನಾನ್ ನೋಡಿದ್ರೆ ಸರ್ ಹೋಗ್ತಾರೆ, ನಾನ್ ನೋಡಿದ್ರೆ ಸರ್ ಹೋಗ್ತಾರೆ. ಏನ್ ಮಾಡ್ಲಿ? ಆ ಮನೇಲಿ ಕಾಲಿಡೋಕೆ ಅವಕಾಶ ಬಿಡ್ಬಲ್ಲ. ನನ್ನವ್ರ ಸೊಸೆ ಅಂತ ನೋಡ್ತಿರ್ಲಿಲ್ಲ, ಮಗಳಂತೆ ಪ್ರೀತಿಸ್ತಿದ್ರು. ಎಷ್ಟು ಸೊಸೆಯರಂತ ಅತ್ತೆನ ಪಡೆದಿರ್ತಾರೆ ಡಾಕ್ಟರ್. ಅವ್ರನ್ನ ನೆನೆಸ್ಕೊಂಡಾಗ ನನ್ನ ವ್ಯಥೆ ಹೃದಯವೇ ಹಿಂಡದಂತಾಗುತ್ತೆ. ಇಂಥ ಸಮಯದಲ್ಲಿ ನಾನು ಅವ್ರ ಸೇವೆ ಮಾಡ್ಬೇಕು. ಹೇಗಾದ್ರೂ ನನ್ನಲ್ಲಿ ಕರ್ಕೊಂಡು ಹೋಗಿ ಡಾಕ್ಟರ್. ನಾನು ಹೇಳ್ದ ಹಾಗೆ ಕೇಳಿದ್ರೆ ವ್ಯವಸ್ಥೆ ಮಾಡ್ತೀನಿ. ನೀವ್ ಹ್ಯಾಕ್ ಹೇಳಿದ್ರೆ ಹಾಗೆ ಕೇಳ್ತೀನಿ. ಕಂಪೌಂಡರ್, ವಾಟ್ ಸರ್, ಲಕ್ಷ್ಮೀನ್ ಕರ್ಕೊಂಡು ಹೋಗಿ. ಬನ್ನಿ ಅಮ್ಮ.
ಸದ್ಯ ಈಗ ನನ್ನ ಮನಸ್ಸಿಗೆ ಸಮಾಧಾನವಾಯ್ತು. ಅವ್ರ ಮನೋರೋಗ ಲಕ್ಷ್ಮಿ ನೋಡಿದ ಕೂಡಲೇ ಮಾಯವಾಗುತ್ತೆ. ಈಗ ಮಾಡಿದ್ರೆ ಹಾಗಾಗುತ್ತೆ ಅಂತ ನಮ್ಗೆ ಗೊತ್ತಿತ್ತು. ತಮ್ಮನ್ ತಾವು ದಡ್ರು ಅಂತ ಯಾರು ತಾನೇ ಹೇಳ್ಕೊಳ್ತಾರೆ? ಅಲ್ಲ, ಡಾಕ್ಟರ್ ಪರೀಕ್ಷೆಗೆ ಓದಿಲ್ಲ, ಅತ್ತೆ ಸಂಗಡ ಬಾಳ್ಲಿಲ್ಲ, ಸೊಸೆ ಬರೋ ವಯಸ್ಸಲ್ಲ. ಹೀಗಿದ್ರು ಅನುಭವದ ಮಾತುಗಂತೂ ಕೊರತೆಯೇ ಇಲ್ವೋ? ನಿಮ್ದು ಪುಸ್ತಕ ಓದ್ದ ಅನುಭವ, ನಮ್ಮಂತವ ಅದ್ರಲ್ಲಿ ಬರ್ದಿರೋಲ್ಲ. ಅಯ್ಯೋ ಪಾಪ. ನೀವಿಲ್ಲಿ ಪೇಷಂಟ್ಗೆ ಯಾರು ಡಿಸ್ಟರ್ಬ್ ಮಾಡಬೇಡಿ. ನೀವು ಕೂಡ. ಅವ್ರಿಗೇನಾದ್ರೂ ಗಂಜಿ ಬಿಸಿನೀರು ಕಾಸಿಟ್ಟಿರಿ. ಏನ್ ಬೇಕೋ ಕೊಟ್ಟು ಉಪಚಾರ ಮಾಡೋದಕ್ಕೆ ಬಂದಿದ್ದಾರೆ. ನೋಡಿ, ಕರೆದ್ರೆ ಮಾತ್ರ ಬನ್ನಿ. ಅಲ್ಲ, ತುಂಬಾ ಗಾಬರಿ ಆಗಿದೆ. ಏನು ಭಯಪಡಬೇಡಿ, ಔಷಧ ಉಪಚಾರ ನಡೀತಾ ಇದೆ. ಬೆಳಿಗ್ಗೆ ಹೊತ್ತಿಗೆ ಸರಿಯಾ ಬಿಡ್ತಾರೆ. ನಮಸ್ಕಾರ. ನಮ್ಗೆ ಯಾಕೆ ಒಬ್ರು ಸುದ್ದಿ? ಔಷಧಿ ತಗೊಳ್ಳಿ. ಶ್ರೀಕಾಂತರಾಯ, ಈ ಅನರ್ಥಕ್ಕೆಲ್ಲ ನೀನೇ ಕಾರಣ. ಹಣಕ್ಕಾಗಿ ಮಗ ಸೊಸೆ ಸುಖಾನ ಮಣ್ಣು ಪಾಲು ಮಾಡದೆ. ಹಣ ಹಣ ಹಣ, ನೀ ಸಂಪಾದಿಸಿರೋ ಹಣ ಯಾರ ಸುಖಕ್ಕಾಗಿ? ಲಕ್ಷ್ಮಿ ಎಂಥ ಸೊಸೆ, ಅವಳ ಮೇಲೆ ಎಷ್ಟು ವಾತ್ಸಲ್ಯ ಗೌರಿಗೆ. ಅಂಥ ವಾತ್ಸಲ್ಯದ ಬಳ್ಳಿನ ನಿನ್ನ ನಿಷ್ಠುರತೆ ಕೊಡ್ಲಿಂದ ತುಂಡು ಮಾಡಿದ್ಯಲ್ಲ, ಅದರ ಫಲವೇ ಗೌರಿನ ಈ ಸ್ಥಿತಿ ತಂದಿರೋದು. ಗೌರಿ ಉಳಿಬೇಕೋ, ಸೊಸೆನ ಕರ್ತರಲೇಬೇಕು. ಸೊಸೆನ ಕರ್ತರಲೇಬೇಕು. ಹಣ ಇಲ್ಲದೆ ಕರ್ತಂದ್ರೆ ಮರ್ಯಾದೆ, ಅಂತಸ್ತು, ಗೌರವ, ಸ್ವಾಭಿಮಾನದ ಗತಿ ಏನಾಗ್ಬೇಕು? ಇಷ್ಟೇನೆ ಅಂದ್ರೆ ಅವಳ ನಡತೆ ವಿಷಯದಲ್ಲಿ ದೊಡ್ಡ ಅಪವಾದ ಬೇರೆ ಬಂದಿದೆಯಲ್ಲ, ಅಂತ ಅವಳನ್ನ ಹ್ಯಾಕ್ ಕರ್ತರ್ತಿ? ಬಾಳ ಮಗಳು ಮನೇಲಿದ್ರೆ ಹಣ ಕೊಡ್ತಾರೆ ಅಂತ ಸೊಸೆನ ಕಳಿಸ್ತೀನಿ. ಹಣ ತಗೊಂಡು ಬಾ ಅಂದೆ. ಹಣನೂ ಇಲ್ಲ, ಸೊಸೆನೂ ಇಲ್ಲ. ಮಗನಿಗೆ ತಲೆ ಕೆಡ್ತು, ಸೊಸೆಗೆ ಅಪವಾದ ಬಂತು, ಗೌರಿಗೆ ಈ ಗತಿ ಆಯ್ತು. ಏನ್ ಮಾಡ್ಲಿ ಈಗ ಏನ್ ಮಾಡ್ಲಿ ನಾನು? ನಿದ್ರೆ ಮಾಡ್ಲಿಲ್ವಲ್ಲ? ಇದೇ ವೇಷದಲ್ಲಿದ್ದೀರಿ? ಆ ಶಿವಯ್ಯ ಯಾವ ಹೊತ್ತಿನಲ್ಲಿ ಕರೆಯೋದಕ್ಕೆ ಬರ್ತಾನೋ ಏನೋ, ಅದಕ್ಕೋಸ್ಕರ ಈ ರಾತ್ರಿ ಎಲ್ಲ ಇದೇ ವೇಷದಲ್ಲಿರ್ಬೇಕು. ಅದು ಸರಿ, ಲಕ್ಷ್ಮಿನಲ್ಲಿ ಯಾರಾದ್ರೂ ಗುರುತಿಸಿದ್ರೆ? ನೀನೇನ್ ಭಯಪಡ್ಬೇಡ, ಲಕ್ಷ್ಮಿನ ಯಾರು ಗುರುತಿಸೋದಿಲ್ಲ. ಅದನ್ನೆಲ್ಲ ಅರವಿಂದ ನೋಡ್ಕೊಂತಾನೆ. ಅಮ್ಮ ಅಮ್ಮ ಅಮ್ಮ, ಯಾರು? ಇವಾಗ ಹೇಗಿದ್ದೀಮ್ಮ? ಅರವಿಂದ, ನನ್ನ ಲಕ್ಷ್ಮಿಯಲ್ಲಿ. ಲಕ್ಷ್ಮಿ ಅಲ್ಲಿ? ನನ್ನ ಲಕ್ಷ್ಮಿ ಅಲ್ಲ, ನನ್ನ ಸೊಸೆ ಲಕ್ಷ್ಮಿ. ಇಲ್ಲಿ ಲಕ್ಷ್ಮಿ ಇಲ್ಲಿ? ಅವರ ಡಾಕ್ಟ್ರು. ಅಂದಮ್ಮ, ಲಕ್ಷ್ಮಿನೇ. ಹೌದಮ್ಮ, ಲಕ್ಷ್ಮಿ.
ಲಕ್ಷ್ಮಿ. ಹೌದು, ನನ್ನ ಸೊಸೆ ಲಕ್ಷ್ಮಿ. ಲಕ್ಷ್ಮಿ 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 ಅತ್ತೆ, ಲಕ್ಷ್ಮಿ ಅತ್ತೆ, ನೀವು ಹೀಗಿದ್ದೀರಿ ಅಂತ ತಿಳಿದ ಮೇಲೆ ಮನಸ್ಸು ತಡಿಲಾರ್ದೆ ನಾನು ಈ ವೇಷದಲ್ಲಿ ಬರ್ಬೇಕಾಯ್ತು. ಈಗ ಹೇಗಿದೆ ಅತ್ತೆ? ನಾನು ಚೆನ್ನಾಗಿದ್ದೀನಿ ಲಕ್ಷ್ಮಿ. ನೀನ್ ನೋಡಿದ ಕೂಡ್ಲೆ ನನ್ನ ಕಾಯಿಲೆ ಮಾಯವಾಯ್ತಮ್ಮ. ಲಕ್ಷ್ಮಿ, ಅರವಿಂದ, ಲಕ್ಷ್ಮಿ, ಅರವಿಂದ, ಅರವಿಂದ, ಲಕ್ಷ್ಮಿ. ಏನ್ರವ ಹುಷಾರಾಗಿದ್ದೀರಾ? ಡಾಕ್ಟ್ರಮ್ಮ ಎಲ್ಲೋದ್ರು? ಡಾಕ್ಟ್ರಮ್ಮ ಅವ್ರ ಕೆಲ್ಸಕ್ಕೆ ಹೋದ್ರು ಶಿವಯ್ಯ. ಮತ್ತೆ ನಿಮ್ಮನ್ನ ನೋಡ್ಕೊಳ್ಳೋರು? ನನ್ಗೆ ಯಾರು ಬೇಡ, ನಾನು ಹುಷಾರಾಗೇ ಇದ್ದೀನಪ್ಪ. ನೀವಂದಂತೆ ಲಕ್ಷ್ಮಿ ಗಂಡು ಮಗುವಿನ ತಾಯಿ ಆದ್ದು ಆಯ್ತು. ನಾಟಕ ಪ್ರಾರಂಭವಾಗಿ ಎಷ್ಟೋ ತಿಂಗಳಾಯ್ತು. ಪಾಪ ಲಕ್ಷ್ಮಿನೂ ಅವ್ರ ತಂದೆ ತಾಯಿಗಳು ಎಷ್ಟು ಪೇಚಾಡ್ತಿದ್ದಾರೆ. ಮಾತಾಡಿದ್ರೆ ನಿನ್ಗೆ ಅನುಭವ ಇಲ್ಲ ಅಂತೀರಿ. ನಿಮ್ಮ ಅನುಭವದ ಮೊಟ್ಟೆ ಇನ್ನೂ ಒಡಿಲೇ ಇಲ್ವಲ್ಲ. ಇದ್ರ ಲಾಸ್ಟ್ ಸೀನ್ ಯಾವಾಗ ಅಂತ. ಇನ್ನೇನು ಇವತ್ತಿನಿಂದಲೇ ಪ್ರಾರಂಭ. ಒಲವಿನ ಚೆಲುವಿನ ನಲವಿನ ಓ ರಮಣಿ, ಮನವನ್ನು ನಲಿಸಲು ಕುಲುಕುತ್ತೆ ಬಾ ತರುಣಿ. ಬಳುಕುವ ತನುವನ್ನು ಶೃಂಗರಿಸಿ ಕಿನ್ನಗಿಯ ತುಂಬನ್ನು ಬೆಳಗಿಸಿ, ಆಹಾ ಚೆಲುವಿನ ಸೆರಗ ನೋ ಸರಿಸಿ, ನಿರಿಗೆಯ ಸಿಮ್ಮಿ ನೀನು ಬರುತ್ತಿರುವಾಗ ಪ್ರೇಮ ಒಮ್ಮೆ ನಾನೇ ಮರೆತೆ. ಎಚ್ಚರ ಮಾಡ್ತೀನಿ. ಆಹಾ ಆಟವೇ ಅಂದ, ಕಣ್ಣಿನ ನೋಟವೇ ಚಂದ, ಬಣ್ಣದ ಮಾತೆ ಆನಂದ. ಮಣ್ಣು ಮುಟ್ಟಿಸ್ತಾಳೆ ಈ ಚಂದ್ರಿ. ಓ ನಾರಿ, ಪ್ರೇಮದ ಸರಸ್ವತಿ ಹಂಸಗಳಾಗಿ ನಲಿಯೋಣ. ಬಾರೆ ಬಾರೆ ನೀರೆ ಬಾಗುಣ ಸಾರೆ ಯಾರೇ. ಏನ್ರಿ ಎಲ್ಲಿ 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 ಬಚ್ಚಿಟ್ರಿ ನಿಮ್ ಒಯ್ಯಾರಿ ಬಣ್ಣ ಚಿಟ್ಟೆನ? ಏನು ಬಣ್ಣ? ಎಂತದು ಚಿಟ್ಟೆ? ಬಾಬಾ ಕರಿತಿದ್ರಲ್ಲ ಚಿಮ್ಮಿ ಗಿಮ್ಮಿ ಅಂತ ಹೆಣ್ಣು ಚಿಟ್ಟೆ. ಓಯ್ ನಿನ್ನ ತಲೆಗೆ ಚಿಟ್ಟೆ. ಅಯ್ಯೋ ನಾ ಕೆಟ್ಟೆ ನನ್ ಸಂಸಾರ ಹೋಯ್ತು. ಅಯ್ಯೋ ಮಾರಾಯ್ತಿ, ಏನಾಯ್ತು ನಿನಗೆ? ನಾನ್ ಬದುಕಿರೋವಾಗ್ಲೇನೆ ಯಾವ ಸಂಗಡನ ಮಾತನಾಡ್ತಿದ್ರಲ್ಲ, ಈ ಮನೆಯಲ್ಲಿ ಅವಳಿರ್ಬೇಕು ಇಲ್ಲ ನಾನಿರ್ಬೇಕು. ಓಯ್ ಮಾರಾಯ್ತಿ, ನಾವು ನಾಟಕ ಆಡುವುದು ಉಂಟಲ್ವೋ, ರಾಜ ಪಾಠ ಮಾಡೋದು, ಮತ್ತೆ ಒಂದು ಹೆಣ್ಣನ್ನು ಪ್ರೀತಿಸಬೇಕು. ಮತ್ತೆ ನಾನು ಈ ಮಕ್ಕಕ್ಕೆ ರಾಜ ಪಡ್ಕೊಂಡ್ರು. ಆಯ್ತು ಬಿಡು. ಮತ್ತೆ ಇಷ್ಟೊತ್ತು ಏನು ಹೋಗಿದ್ದೆ ನೀ ಚಂದ್ರಿ? ಮತ್ತೆ ಸಾಧುಗಳು ಬಂದಿದ್ದಾರೆ. ಏನ್ ಜನ, ಏನ್ ಕತೆ, ನಾನು ಹೋಗಿದ್ದೆ. ಮಕ್ಕಳ ಸಲ ಹೇಳ್ದೆ. ಕೊಟ್ರು ಕೊಟ್ರು. ಅಯ್ಯೋ ಇಬ್ರು ತಿನ್ಬೇಕು. ಸಾಧು ಬಂದಿದ್ದಾರವ. ಆಹಾ, ನಾನು ನೋಡಿದೆ, ಇದ್ದಂಗೆ ಹೇಳ್ಬಿಡ್ತಾರೆ. ಎಂತ ಖಾಲಿದ್ರು ಹೋಗ್ಬಿಡುತ್ತೆ, ಎಲ್ಲ ತಿಳಿಸ್ಬಿಡ್ತಾರೆ. ಜನ ದುಗ್ಗುಲು ಅದು ನಾನು ಮಾತು ತಿಂತಾರಂತೆ. ನಾನು ಚಿಕ್ಕರಾಳ ವಿಚಾರ ಕೇಳೋಣ ಅಂತ ಕಾದು ಕಿಟ್ಕಾಗಿ ಬಂದ್ಬಿಟ್ಟೆ. ನಿಜ ಹೇಳ್ತಿದ್ಯೇನೋ? ಜನವ ಅವ್ರು ಮಾತಾಡೋದಿರುವಂತೆ, ಆಡಿದ್ರು ಖುಷಿ ಇರುವಂತೆ. ಅವ್ವ, ನೀವು ಯಜಮಾನರು ಹೋಗಿ ಚಿಕ್ಕರಾಳ ವಿಚಾರ ಯಾಕೆ ಪ್ರಶ್ನೆ ಮಾಡಬಾರ್ದು? ಯಾವ ಉತ್ತರಾಗ ಎಂತ ಇರ್ತದೆ ಯಾರು ಕಂಡಾರೆ ಅವ್ರು ಹೇಳ್ದಂಗೆ ಮಾಡ್ರಿ, ಖಂಡಿತ ನಿಮ್ಗೆ ಒಳ್ಳೇದಾಗ್ತದೆ. ಏನು ಅಂದ್ರೆ ನಾವು ಹೋಗ್ಬಿಟ್ಟೆ ಬರೋಣ. ಇವರೆಲ್ಲ ಇಮಿಟೇಷನ್ ಸಾಧುಗಳು. ದುಡ್ಡು ಸೇರ್ತು ಅಂದ್ರೆ ಸಾಧು ವೇಷ ತೆಗೆದು ಜೆಂಟ್ಲ್ಮನ್ ಆಗಿ ರೈಲ್ ಹತ್ತಾರೆ. ಮರಳು ಜನ ಕುರಿ ಸೇರ್ದಾಗ ಸೇರಿ ಆ ನರಿ ಮಾತುಕದರ್ಗಾಗಿ ದುಡ್ಡು ಸುರಿತಾರೆ. ಈಗಿನ ಕಾಲ ಕತ್ತಿ ಹಿಡಿದ್ರು ಶೂರ,
ಗಡ್ಡ ಬಿಟ್ರೆ ಸಾಧು. ಒಂದು ವೇಳೆ ನಮ್ಮ ವಿಚಾರ ಸಾಧು ನಿಜನೇ ಹೇಳಿದ್ರೆ ಪರೀಕ್ಷೆ ಮಾಡಿ 16 ಆಣೆ ಸರಿ ಬಂದ್ರೆ ಮಾತ್ರ ನಮ್ಮದು ನಂಬ್ತೇನೆ. ನಮಗ್ ಬೇಕಾದ್ದೇನಿದೆ, ಮುಖ್ಯ ಅರವಿಂದ ಸರಿ ಹೋದ್ರಾಯ್ತು. ಇದುವರೆಗೂ ನೀವು ಹೇಳ್ದಂತೆ ಕೇಳಿದೆ, ಈಗ ನನ್ನ ಮಾತು ನೀವು ಕೇಳಲೇಬೇಕು. ಕಂಚಿ ಕಾಮಾಕ್ಷಮ್ಮನ್ಗೆ ಕಾಡಿಗೆ ಬರೆ, ಮದುವೆ ಮೀನಾಕ್ಷಮ್ಮನ್ಗೆ ಮೂಗ್ದಿ, ಪಾರ್ವತಿ ದೇವಿಗೆ ಪೀತಾಂಬ್ರ ಕಾಣಿಕೆ ಒಪ್ಪಿಸ್ತೇನೆ ಅಂತ ಹರಸ್ಕೊಂಡಿದ್ದೆ. ಅವರ ಅನುಗ್ರಹ ಈ ಸಾಧು ಮೂಲಕ ನಮ್ಗೆ ತೋರಿಸಿದ್ದಾರೆ ಅಂತ ನನ್ನ ಮನ್ಸು ಹೇಳ್ತಿದೆ. ನಾನೇನ್ ಸುಮ್ಮನೆ ಇದ್ದೇನೆಯೇ? ನನ್ನ ಮಗನ ತಲೆ ತಾನಾಗಿ ಸರಿ ಹೋದ್ರೆ ಉಡುಪಿ ಕೃಷ್ಣನಿಗೆ ಪುಟ್ಟ ಕಡಗೋಲು, ಕಂಚಿ ವರದರಾಜನಿಗೆ ಚಿಕ್ಕ ಗರುಡ, ತಿರುಪತಿ ತಿಮ್ಮಪ್ಪನಿಗೆ ತಿಲಕ, ನಂಜುಂಡೇಶ್ವರನಿಗೆ ಬಸವಣ್ಣ, ಲಕ್ಷ್ಮಿಗೆ ತಾವ್ರೆ ಹೂವು, ಸರಸ್ವತಿಗೆ ಓಲೆಗರಿ, ಆಂಜನೇಯನಿಗೆ ಶ್ರೀರಾಮನಾಮಾಂಕಿತ ಜಪಮಾಲೆ. ನಾ ಇನ್ಯಾವ ದೇವ್ರನ್ನ ಬಿಟ್ಟಿದ್ದೀನಿ ಹೇಳು? ಈಗ ಸೇವೆ ಸಲ್ಲಿಸ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ದೇವ್ರಿಗೆ ನಾವು ಕೊಡ್ಬೇಕಾದ್ದೇನಿದೆಯೇ? ಭಕ್ತಿ ಭಕ್ತಿ ಮುಖ್ಯವಾದ್ದು. ಶಿವಯ್ಯ, ನಾಳೆ ದರ್ಶನಕ್ಕೆ ಹೋಗೋದು ಖಂಡಿತ. ಹಣ್ಣು ಕಾಯಿ ಎಲ್ಲ ನಾನ್ ತರ್ತೇನೆ. ಅರವಿಂದನ್ ಕರ್ಕೊಂಡು ಹೋಗೋಣ. ಬೇಡ ಬೇಡ ಬೇಡ, ಅಲ್ಲೇ ಅವನು ಹುಚ್ಚುಚ್ಚಾಡಿದ್ರೆ ಗುಟ್ಟು ತಿಳ್ಕೊಳ್ತಾನ ಆ ಘಾಟಿ ಸಾಧು. ಸತ್ಯವೆಂಬುದೇ ಸ್ನಾನ ಉಪವಾಸ ಜಪನೇಮ. ಸತ್ಯವೆಂಬುದೇ ಸ್ನಾನ ಉಪವಾಸ ಜಪನೇಮ. ಅಸತ್ಯದಲ್ಲಿ ಮಾಡುವ ಕರ್ಮ ವ್ಯರ್ಥ. ಅಪ್ಪಳಿಸಿ ಪರರ ಒಡವೆಗಳ ತಂದುಂಡುತ್ತ, ಅಪ್ಪಳಿಸಿ ಪರರ ಒಡವೆಗಳ ತಂದುಂಡುತ್ತ, ಒಪ್ಪದಿಂದುಪವಾಸ ವ್ರತವ ಮಾಡಿ, ಒಪ್ಪದಿಂದುಪವಾಸ ವ್ರತವ ಮಾಡಿ, ತಪ್ಪದಲ್ಲೇ ಸ್ವರ್ಗವನು ಸೂರೆಗುಂಬುವೆನೆಂಬೆ. ತಪ್ಪದಲೇ ಸ್ವರ್ಗವನು ಸೂರೆಗುಂಬುವೆನೆಂಬೆ. ಸರ್ಪಗಳು ಮಾಡಿದ ಅಪರಾಧವೇನೆಯ. ಸತ್ಯವೆಂಬುದೇ ಸ್ನಾನ ಉಪವಾಸ ಜಪನೇಮ. ಅಸತ್ಯದಲ್ಲಿ ಮಾಡುವ ಕರ್ಮ ವ್ಯರ್ಥ. ಬಿಡದೆ ಮದ ಮತ್ಸರ ಅಹಂಕಾರದಲ್ಲಿ ಮುಳುಗೆ. ಬಿಡದೆ ಮದ ಮತ್ಸರ ಅಹಂಕಾರದಲ್ಲಿ ಮುಳುಗೆ. ಒಡನೆ ಬೆರಳುಗಳೆಣಿಸಿ ಮೌನದಿಂದ, ಒಡನೆ ಬೆರಳುಗಳೆಣಿಸಿ ಮೌನದಿಂದ, ತಡೆಯದೆಲೆ ಪರಲೋಕ ಸೂರೆಗುಂಬುವೆನೆಂಬೆ. ತಡೆಯದೆಲೆ ಪರಲೋಕ ಸೂರೆಗುಂಬುವೆನೆಂಬೆ. ಬಡಬಕನು ಮಾಡಿದ ಅಪರಾಧವೇನೆಯ. ಸತ್ಯವೆಂಬುದೇ ಸ್ನಾನ ಉಪವಾಸ ಜಪನೇಮ. ಅಸತ್ಯದಲ್ಲಿ ಮಾಡುವ ಕರ್ಮ ವ್ಯರ್ಥ. ಭಕ್ತರೇ, ನಿಮ್ಮ ಅಪೇಕ್ಷೆಯನ್ನು ಕೋರಬಹುದು. ಹೊಟ್ಟೆ ನೋವು, ಹೊಟ್ಟೆ ನೋವು. ಗುರುಗಳೇ, ಅನುಗ್ರಹಿಸಬೇಕು. ತಗೋ. ಹೊಟ್ಟೆ ನೋವು ಹೋಯ್ತು, ಹೊಟ್ಟೆ ನೋವು ಗುಣವಾಯ್ತು, ಹೊಟ್ಟೆ ನೋವು ಗುಣವಾಯ್ತು. ಶಿವಯ್ಯನಿಗೆ ಹಣ್ಣು ಕಾಯಿ ತರಕ್ ಹೇಳಿದಾಗ ಎಲ್ಲ ನಾನ್ ತರ್ತೀನಿ ಅಂದ್ರಲ್ಲ, ಇಂಥ ಹಣ್ಣು ತರೋದು, ಇದನ್ನ ಹ್ಯಾಕ್ ಕೊಡೋದು? ಒಳ್ಳೆ ಹಣ್ಣಿನ ರಾಶಿ ಅಲ್ಲಿ ನೋಡಿ. ನಮ್ಮನ್ಯಾರೇ ಆಕ್ಷೇಪಣೆ ಮಾಡೋರು ಎಲ್ಲ ಯಾವ ಲೆಕ್ಕ? ಅತಿ ಮುಖ್ಯ. ಓಂ ನಮಃ ಶಿವಾಯ.
ನೀವು ಇಲ್ಲಿ ಬನ್ನಿ. ಸಾರ್ಥ ಸಿದ್ಧಿರಸ್ತು. ಮನುಷ್ಯನಾಗು ಯಜಮಾನ ಹಣವಂತ ಪರಮ ಲೋಭಿ, ಹಣ ಸಂಪಾದನೆ ಗುರಿಯುಳ್ಳ ಸ್ವಾರ್ಥಿ. ನಮ್ಮನೆ ಬೆಳಗುವಂತಾಗುವುದು ಯಾವಾಗ? ಬೆಳಗುವಂಥ ಜ್ಯೋತಿಯನ್ನು ಪುನಃ ನಿಮ್ಮ ಮನೆಗೆ ತಂದಾಗ. ಗೃಹಲಕ್ಷ್ಮಿಯನ್ನು ಹೊರಗೆ ಹಾಕಿದ್ದೀರಾ. ಹೆಣ್ಣಿನ ಕಣ್ಣೀರು ನಿಮ್ಮ ಮನೆಯನ್ನೇ ಮುಳುಗಿಸುವುದು. ಇದಕ್ಕೆಲ್ಲ ನಮ್ಮ ಯಜಮಾನ್ರೇ ಕಾರಣ. ವರದಕ್ಷಿಣೆ ಹಣ ಬರ್ಲಿಲ್ಲ ಅಂತ ಬಂಗಾರದಂತ ಸೊಸೆನ ತವ್ರ ಮನೆ ಕಳಿಸ್ಬಿಟ್ರು. ಮಗನ್ ತಲೆ ಕೆಡ್ಸ್ಬಿಟ್ರು. ಹಣ ಹಣ ಅಂತ. ಈಗ ಅದೇ ಆ ಹಣ, ಒಡವೆ, ವಸ್ತ್ರ ಆ ಸಾಧುಗೆ ನೀವೇ ಕಾಣಿಕೆ ಕೊಟ್ಟು ಮನೆಗೆ ಕರೆತರಬೇಕು. ಆಗ ನಿಮ್ಮ ಮನೆಯಲ್ಲಿ ನೆಮ್ಮದಿಯ ನಾಟ್ಯ. ನಾಳೆ ಕರೆತರಬೇಕು. ಉಪೇಕ್ಷೆ ಮಾಡಿದರೆ ನಿಮ್ಮ ವಂಶ ಇಲ್ಲಿಗೆ ಕೊನೆ. ಕೇಳಿದ್ರ? ಕೇಳಿದೆ. ಅಡ್ದಾರೆ ಹಿಡಿಸಿ ನನ್ನ ಹೇಳಿಸಿ. ಗುರುಗಳು ಮನೆಗೆ ದಯಮಾಡಿಸಿ ಸೇವೆಯನ್ನು ಸ್ವೀಕರಿಸಬೇಕು. ನಾಳೆ ಆಗಲಿ ತಾಯಿ. ನಾಳೆ ಇವರ ಮನೆಯಲ್ಲಿ ಭಿಕ್ಷೆ. ಅಲ್ಲಿಗೆ ನೀವು ಬಂದು ನಿಮ್ಮ ಕಾಣಿಕೆಯನ್ನು ಸಲ್ಲಿಸಿ ನಿಮ್ಮ ಚಿಂತೆ ಪರಿಹಾರವಾಗುತ್ತೆ. ಗುರುಗಳಿಗೆ ನಮಸ್ಕಾರ. ನೀನು ಅಡ್ಬೇಳಪ್ಪ. ನನ್ನ ಮಗನಿಗೆ ಬುದ್ಧಿ ಬರೋದು ಯಾವಾಗ? ಮುಂದಿನ ಜನ್ಮದಲ್ಲಿ. ನಮ್ಗೆ ಒಳ್ಳೇದಾಗೋದು ಯಾವಾಗ? ನೀವು ಒಳ್ಳೆಯವರಾದಾಗ. ಅಮ್ಮ, ಇವರಿಗೆ ಹೇಳಿಬಿಡೆ ನನ್ನ ದತ್ತು ತಗೋ ಅಂತ. ಹಾಲು ಹಣ್ಣು ದುಡ್ಡು ತುಂಬಾ ಸಿಗುತ್ತೆ. ನೀನು ಆಗ್ಬಿಡೆ ದತ್ತು. ಹೋಗಿ ನಾಡ್ದು ಬನ್ನಿ. ಸಾಧು ಕಣ್ಬಿಡ್ತಾ ಇದ್ದಾನೆ. ಮನೇಲಿ ಅನ್ಯಾಯ ಇರ್ಬೇಡ, ಹೊರಟೋಗು. ನ್ಯಾಯದ ಕಡೆ ಹೊರಟೋಗು. ಏನ್ರಿ ಸುಮ್ಮನೆ ಕೂತಿದ್ದೀರಲ್ಲ? ಬಾರವಿಂದ ನಾವು ಹೋಗೋಣ. ಇಲ್ಲೇ ನಾನು ಬರ್ತೇನೆ. ನಿಲ್ಲು. ಯಾರಿಗೋ ಹೇಳು. ಶಿವಾರ್ಪಣಮಸ್ತು, ಶಿವಾರ್ಪಣಮಸ್ತು. ನೋಡಿದ್ದೇನೆ ಸಾಧು ಮಜಾನ. ರಾವಣ ಸನ್ಯಾಸಿ ಹಾಲು ಕುಡಿತಾ, ಹಣ್ಣು ತಿಂತ ನಗ್ತಾ ಇದ್ದಾನಲ್ಲೇ. ನಾಚಿಕೆ ಇಲ್ಲೇ ಇವರೆಲ್ಲ ಉಚ್ಚಾರ ಮಾಡ್ತಾ ಇದ್ದಾರಲ್ಲೇ. ನಡಿ, ನೋಡಬಾರ್ದು ನೋಡಿ ಆಯ್ತು. ಇನ್ನೊಂದು ಕ್ಷಣ ಇಲ್ಲಿರೋದು ಬೇಡ. ನಡಿಯೇ, ತಲೆ ಬೇಕು ಕಣೆ, ತಲೆ ಬೇಕು. ರಾಯ್ರೆ, ದಯಮಾಡಿಸಿ ಬನ್ನಿ ಅಂದ್ರೆ ಬನ್ನಿ. ಏನೋ ಅರವಿಂದ, ತೊಟ್ಟಿ ತೂಗ್ತಾ ಇದೆಯಲ್ಲ, ಬಾರೋ. ನಿಮ್ ಮಗ ತೂಗ್ತಿದ್ದಾರೆ. ನಿಮ್ಮ ಮೊಮ್ಮಗನ್ನ? ನನ್ನ ಮೊಮ್ಮಗನ್ನ? ನನ್ನ ಸೌತಿ ಮಗನ ನಾನು ನೀವು ಒಪ್ಪುತ್ತೇನೆ. ಮನಶ್ರೀ ಮಾತು. ಜೈ ಶಂಕರ್ ಮಹಾದೇವ್. ಮರವು ಹಣ್ಣನೆ ಕೊಟ್ಟು ಬಳ್ಳಿ ಹೂವನೆ ಬಿಟ್ಟು ಜೇನುಗೂಡನೆ ಇಟ್ಟು ತೋರಿತೈ ಉಪಕಾರದ ಗುಟ್ಟು. ನೀನ್ಯಾರಿಗಾದೆಯೋ ಎಲೆ ಮಾನವ, ಎಲೆ ಮಾನವ, ಎಲೆ ಮಾನವ. ನೀನ್ಯಾರು? ನಾನ್ಯಾರು? ನೀನ್ಯಾರು? ನಾನ್ಯಾರು? ಸ್ವಾಮಿ, ನನ್ ಮಗನ್ ಉಳಿಸಿ, ನಮ್ಮ ಮನೆ ಬೆಳೆಸಿ. ಕ್ಷಮೆ ಬೇಡು. ಕ್ಷಮೆ ಶಾಪ. ಸಾಧುಗಳೇ, ಕ್ಷಮಿಸಬೇಕು. ಶಾಂತರಾಗಬೇಕು. ಶಾಂತರಾಗ್ಬೇಕು ಗುರು ಮಹಾರಾಜರೇ. ನಮ್ಮ ದಣಿಯರು ಧರ್ಮರಾಯನಂತವ್ರು.
ಅವ್ರಿವ್ರ ಚಾಡಿ ಮಾತು ಕೇಳಿ ಏನೇನೋ ಬೆಂಕಿ ಸುಡುವುದೆಂದು ತಿಳಿದು ಪರೀಕ್ಷೆ ಕಾಳಕ್ಕೆ ಒಪ್ಪಿಸಿ ಹೇಗೆ ನಿಂತಿದ್ದೀರಲ್ಲ ಸುಮ್ನೆ ಪ್ರಮಾದವಾಗ್ಬಿಟ್ಟಿತ್ತು. ಮಗನಿಗಿಂತ ನಮ್ ಪ್ರಾಣಕ್ಕಿಂತಲೂ ಹೆಚ್ಚಾದೇನಿದೆ ಲೋಕದಲ್ಲಿ. ಎಲ್ಲ ಒಪ್ಸಿ ನಮಸ್ಕಾರ ಮಾಡಿ ಅವ್ರಿಗೆ. ಡಾಕ್ಟರು ಏನು ಇಂದ್ರಜಾಲ ರಾಯರೇ, ಭ್ರಾಂತರಾದ್ರೇನು? ಕಕ್ಕಾಬಿಕ್ಕಿ ಆಗಿಬಿಟ್ಟಿದ್ದಾರೆ, ಕಕ್ಕಾಬಿಕ್ಕಿ. ರಾಯರೇ, ನಿಮ್ಮನ್ನು ಸೋಲಿಸ್ಬೇಕು ಅಂತಲೇ ನಾನು ಹೀಗೆಲ್ಲ ಪ್ಲಾನ್ ಮಾಡಿದ್ದು. ನಿಮ್ ಮಗನ ಹುಚ್ಚಾಟ ಎಲ್ಲ ಬರೀ ನಟನೆ. ನೀವು ಅವತ್ತು ನಾವು ಮನೆಗೆ ಬಂದಿದ್ದಾಗ ನಾನು ಗುಡಿನೇ ನುಂಗವನು ಅಂತಿದ್ರಿ, ನಾನು ಪೌಡಿನೇ ನುಂಗವನು. ಏನೇ ಹುಡುಗಾಟ, ನನಗೆ ಅವಮಾನ ಮಾಡ್ಬೇಕು ಅಂತ ಇಂತಹ ಹಂಚಿಕೆ ಮಾಡ್ತೀರೇನು? ಹಾಗಿಲ್ಲ ರಾಯರೇ, 4 ಜನರು 4 ಮಾತು ನಿಮ್ ಕಿವಿಗೆ ಬಿದ್ದಿರುತ್ತೆ. ಅಲ್ಲೇನಾದ್ರೂ ಸಂದೇಹ ಹುಟ್ಟಿದ್ರೆ ನಮ್ ಎದುರಿಗೆ ಪರಿಹಾರವಾಗ್ಲಿ ಅಂತ ಹೀಗೆ ಮಾಡಿತಾ ಇದ್ದೆ. ಅಪರಾಧ ಕ್ಷಮಿಸ್ಬೇಕು ಅಂತ ಕೇಳ್ಕೊಳ್ತೇವೆ. ಅಂತೂ ರಾಯರೇ ಕೊನೆಗೆ ಸೋತಂಗ ಆತು. ಏನೋ ಶಿವ, ನಿನಗೂ ಇವ್ರ ತಂತ್ರ ಎಲ್ಲ ಗೊತ್ತೋ? ನೋಡ್ರಿ ಬುದ್ಧಿ, ನನ್ಗೆ ಮೊದ್ಲೇ ಗೊತ್ತಿತ್ತು. ಸರಿ, ಕಳ್ಳರ ಸಂತೆಯಲ್ಲಿ ನನ್ನ ತಕ್ಕಡಿ ಹಾಕ್ತೋಗುತ್ತೆ. ತಿಂಡಿ ಬೇಕು ನಂಗೆ, ತಿಂಡಿ ಬೇಕು. ಒಳ್ಳೆ ಹುಚ್ಚು. ಅಲ್ಲಿ ಮಾವನ ಮನೆಯಲ್ಲೂ ಉಪ್ಚಾರ, ಇಲ್ಲಿ ನಮ್ಮ ಮನೆಯಲ್ಲೂ ಹಾಲು ಹಣ್ಣು ತಿಂಡಿ. ಅಲ್ಲೂ ಲಕ್ಷ್ಮಿ, ಇಲ್ಲೂ ಲಕ್ಷ್ಮಿ. ನೋಡಿ ನಾರಾಯಣ ಹೇಗಾಗಿದ್ದಾರೆ. ಬಿಡ್ತೋನೆ, ದೃಷ್ಟಿ ಆಗುತ್ತೆ. ಹಾ, ನಿಲ್ಲಿ ನಿಲ್ಲಿ ರಾಯರೇ. ಮಗು ನಮ್ದು, ಹಣ ನಿಮ್ದು. ವರದಕ್ಷಿಣೆ ಬಾಕಿ ಹಣ ತಗೊಂಡು ರಸೀದಿ ಕೊಟ್ಟು ಲಕ್ಷ್ಮಿನ ಕರ್ಕೊಂಡು ಮನೆಗೆ ದಯಮಾಡಿ. ನನ್ನ ಹಣ ನನಗೆ ಬಂದಾಗಾಯ್ತು. ಹೋಗ್ಲಿ, ಅಸ್ಲು ಬಡ್ಡಿ ಬಿಟ್ಟೆ. ಕೊಡಿ, ಬಾಣಂತನದ ಖರ್ಚು ಕೊಡಿ. ನಿಮ್ಮನೆಯೇ ನಮ್ಮನೆ, ನಮ್ಮನೆಯೇ. ಗೌರಿ, ಮಗುನ್ ಕರ್ಕೊಳೆ. ಲಕ್ಷ್ಮಿ, ದೀರ್ಘ ಸುಮಂಗಲಿ ಭವ, ಅಷ್ಟಪುತ್ರ ಸೌಭಾಗ್ಯವತಿ ಭವ. ತಗೊಳ್ಳಿ. ಹೆಸರೇನಿಟ್ಟಿದ್ದೀರಿ? ನಿಮ್ ಮನೆ ಬೆಳಗುವ ದೀಪ ಅಂತ. ನಾಮಕರಣ ನಿಮ್ಮನೇಲಿ. ಇಷ್ಟು ದಿನ ನಿಮ್ ಮನೆ ತುಂಬದಾಗಿತ್ತು, ಅದು ನಿಮ್ಮನೇಲೆ ಆಗ್ಲಿ. 8 ದಿವಸ ನಾವಿಲ್ಲೇ ಇರ್ತೀವಿ. ಈ ಕಳ್ಳ ತಾತನಿಗೆ ಟೋಪಿ ಹಾಕ್ಬಿಟ್ಟಲ್ಲೋ. ಹೆಸರಿಡೋದು ನಾಯರೇ? ಮನೆಗೆ ಆನಂದ ತಂದಿರೋದ್ರಿಂದ ನಿತ್ಯಾನಂದ ಅಂತ ಇಡೋಣ. ಏನಂದ್ರೆ ಬುದ್ಧಿ? ನಿತ್ಯಾನಂದ. ನಿತ್ಯಾನಂದ, ನಿತ್ಯಾನಂದ. ಲಕ್ಷ್ಮಿ, ಎಲ್ಲಿನ್ ಮೈದನ? ಅಪ್ಪ ಗಣಪ, ಈಗ ಬಂದ್ಬಿಟ್ಟೆ. ಯಾಕಲ್ಲೋ ಶಿವ? ಸತ್ತಮ್ಮ, ಎಲ್ಲಿದ್ದೆ? ಮೆಟ್ಲಿ ಮೇಲಿದ್ದೆ. ಸಕ್ಕರೆ ತಗೋ. ನಿನಗಲ್ವೋ, ಎಲ್ಲರಿಗೂ ಕೊಟ್ಟು ಆಮೇಲೆ ತಿನ್ನು. ಕೊಡು. ತಗೊಳ್ಳಿ. ನೀವು ತಗೊಳ್ಳಿ ಸ್ವಾಮಿ. ತಗೊಳಪ್ಪ, ಸತ್ತು ಅಣ್ಣ.